दिल को लुभाए ऐसा कोई चित चोर नहीं, चित चोर नहीं, चित चोर नहीं। एक मेरा मनमीत जहां, ಬಾಪ್ ದಾದಾರವರ ನಯನಗಳಲ್ಲಿ ಕರೆಂಟ್, ಇದು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಕರೆಂಟ್ ಏನು ಸಿಗ್ತದೆ, ನಿರೋಗಿಯನ್ನಾಗಿ ಮಾಡ್ತದೆ, ನಿರ್ವಿಘ್ನರನ್ನಾಗಿ ಮಾಡ್ತದೆ. ಕರೆಂಟ್ ಪರಮಾತ್ಮ ಕರೆಂಟ್ ಸಹಜ ಯೋಗಿಗಳನ್ನಾಗಿ ಮಾಡ್ತದೆ. ಪರಮಾತ್ಮ ಕರೆಂಟ್ ಏಕರಸ ಸ್ಥಿತಿಯಲ್ಲಿದ್ದೇವೆ, ಬಾಪ್ ದಾದಾರವರನ್ನೇ ನೋಡುತ್ತಿವೆ. ಪರಮಾತ್ಮ ಕರೆಂಟನ್ನು ಪಡೆದುಕೊಳ್ಳುತ್ತಿವೆ. ನಯನಗಳು ಮಸ್ತಕದಲ್ಲಿ ಅನುಭವ ಮಾಡ್ತಾ ಇದ್ದೇವೆ. बाह पसारे मुझको बुलाए, दिल का वही सहारा है, दिल का ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಬಾಪ್ ದಾದಾ ಅವರ ಬಾಹುಗಳಲ್ಲಿ ನಾವೆಲ್ಲ ಮಕ್ಕಳನ್ನ ತಪ್ಪಿಕೊಳ್ತಾ ಇದ್ದಾರೆ. ನಾವೆಲ್ಲ ಫರಿಷ್ಠೆಗಳ ರೂಪದಲ್ಲಿ ಪರಮಾತ್ಮನ ಬಾಹುಗಳಲ್ಲಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಏನಿದ್ದೀರಿ, ಹೇಗಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ, ಮೊದಲ ಮಕ್ಕಳಾಗಿದ್ದೀರಿ, ನನ್ನ ಮುದ್ದಾದ ಮಕ್ಕಳಾಗಿದ್ದೀರಿ, ಹೆಂಗೇ ಇರ್ರಿ, ಏನೇ ಇರ್ರಿ, ಆದರೆ ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ. ನಾವೆಲ್ಲರೂ ಸತ್ಯ ಹೃದಯದಿಂದ ಬಾಬಾ ಮೇರ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ಈ ಬ್ರಹ್ಮ ಮುಹೂರ್ತದಲ್ಲಿ ನನ್ನ ದಿವ್ಯ ನೇತ್ರಕ್ಕೆ ಕಾಣಿಸ್ತೀಯ. ಧನ್ಯವಾದ ಬಾಬಾ, ಧನ್ಯವಾದ. ಚಲ್ ರೇ ಮನಾ ಲೇ, ಚಲ್ ತೂ ವಹಾಂ, ಚಲ್ ರೇ ಮನಾ ಲೇ, ಚಲ್ ತೂ ವಹಾಂ, ಜಗ ಕಾ ಜಹಾಂ ಕೋಯಿ ಶೋರ್ ನಹೀಂ. ಶ್ರೇಷ್ಠ ಭಾಗ್ಯದ ಗೆರೆಯನ್ನು ಎಳೆದುಕೊಳ್ಳಲು ಪರಮಾತ್ಮ ನಮ್ಮೆಲ್ಲರ ಕೈಯಲ್ಲಿ ಒಂದೊಂದು ಪೆನ್ನನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ನಿಮ್ಮ ನಿಮ್ಮ ಹಣೆಯ ಬರಹವನ್ನು ನೀವು ಬರೆದುಕೊಳ್ಳಿ. ಎಷ್ಟು ಭಾಗ್ಯ ಬೇಕೋ ಅಷ್ಟು ಭಾಗ್ಯದ ಗೆರೆಯನ್ನು ಬಳಕೊಳ್ಳಿ. ಎಷ್ಟೆಷ್ಟು ಭಾಗ್ಯ ಬೇಕು, ಯಾವ್ಯಾವುದರಲ್ಲಿ ಸಫಲತೆ ಬೇಕು ಬರೆದುಕೊಳ್ಳಿ ಅಂತಿದ್ದಾರೆ ಬಾಬರು. ಎಷ್ಟು ಭಾಗ್ಯ ಬೇಕು ಅಷ್ಟು ಭಾಗ್ಯವನ್ನು ಮಾಡಿಕೊಡ್ರಿ ಮಕ್ಕಳು. ಶ್ರೇಷ್ಠ ಭಾಗ್ಯದ ಗೆರೆಯನ್ನೆಳೆದುಕೊಳ್ಳಲು ಸ್ವಯಂ ಈಶ್ವರ ನಮ್ಮ ಕೈಯಲ್ಲೇ ಪೆನ್ನನ್ನು ಕೊಟ್ಟಿದ್ದಾರೆ. ಮಕ್ಕಳಿಗೆ ಎಷ್ಟು ಭಾಗ್ಯ ಬೇಕು ನಿಮಗೆ, ಬರೆದುಕೊಳ್ಳಿ, ತೆಗೆದುಕೊಳ್ಳಿ. ನನ್ನ ಸಾನ್ನಿಧ್ಯದಲ್ಲಿ, ನನ್ನ ಸಮ್ಮುಖದಲ್ಲಿ ಮಾಡಿ. ಎಷ್ಟು ಭಾಗ್ಯ ಬೇಕು ಅಷ್ಟು ಭಾಗ್ಯ ಪ್ರಧಾನವಾಗಿದೆ, ಪ್ರಧಾನವಾಗಿದೆ, ಪ್ರಧಾನವಾಗಿದೆ. ನಾವೆಲ್ಲ ಲಕ್ಕಿ ಸಿತಾರೆಯರು, ಅದೃಷ್ಟದ ನಕ್ಷತ್ರಗಳ ರೂಪದಲ್ಲಿ ಹೊಳೆಯುತ್ತ ಬಾಪ್ ದಾದಾರವರ ಕಮರಾದಿಂದ ಆಚೆ ಬರುತ್ತಿದ್ದೇವೆ. ಬಾಪ್ ದಾದಾರವರ ಕಮರಾದಿಂದ ಆಚೆ ಬರ್ತಾ ಇದ್ದೇವೆ. ನಕ್ಷತ್ರದಂತೆ ಹೊಳೆಯುತ್ತಾ ಆಚೆ ಬರ್ತಾ ಇದ್ದೇವೆ. ಭಾಗ್ಯದ ನಕ್ಷತ್ರಗಳು, ಧರತಿಯ ನಕ್ಷತ್ರಗಳು, ಭೂಮಿಯ ನಕ್ಷತ್ರಗಳು, ನಾವೆಲ್ಲರೂ
ಸ್ವಲ್ಪ ಸಮಯದ ಮಟ್ಟಿಗೆ ಆಕಾಶದ ನಕ್ಷತ್ರಗಳಾಗಲಿದ್ದೇವೆ. ಬನ್ನಿ ನಕ್ಷತ್ರಗಳೇ, ಲಕ್ಕಿ ಸಿತಾರಿಯರೇ, ಹಾರುತ್ತಾ ಹೋಗೋಣ ಎನ್ನುತ್ತಿದ್ದಾರೆ ಬಾಪ್ ದಾದಾ. ನಾವೆಲ್ಲ ಲಕ್ಕಿ ಸಿತಾರಿಯರನ್ನು ಕರೆದುಕೊಂಡು ಆಕಾಶದತ್ತ ಹೊರಟಿದ್ದಾರೆ. ಆಕಾಶದಲ್ಲಿ ಬಾಪ್ ದಾದಾ ನಾವೆಲ್ಲ ಅದೃಷ್ಟದ ನಕ್ಷತ್ರಗಳನ್ನು ತನ್ನ ಸುತ್ತಲೂ ನಮ್ಮೆಲ್ಲರನ್ನು ಕೂರಿಸ್ತಾ ಆಕಾಶದಲ್ಲಿ. ನಾವೆಲ್ಲ ಲಕ್ಕಿ ಸಿತಾರೆಯರಾಗಿರುವ ಕಾರಣ ಹೊಳಪಿದೆ ನೋಡಿ. ನಕ್ಷತ್ರದ ರೂಪದಲ್ಲಿ ನಮ್ಮನ್ನು ನಾವು ಆಕಾಶದಲ್ಲಿ ನೋಡ್ತಾ ಇದ್ದೇವೆ. ಅದು ಯಾರ ಜೊತೆ? ಪರಮ ಈಶ್ವರನ ಜೊತೆ, ಮಹಾಜ್ಯೋತಿಯ ಜೊತೆ, ಜ್ಞಾನ ಸೂರ್ಯನ ಜೊತೆ ಆಕಾಶದಲ್ಲಿ ನೋಡ್ತೇವೆ. ಹೇಗೆ ಸೂರ್ಯ, ಹೇಗೆ ಚಂದ್ರ, ಸೂರ್ಯ ಚಂದ್ರ, ಚಂದ್ರನ ಪಕ್ಕದಲ್ಲಿ ನಾವು ಆತ್ಮಗಳನ್ನ ಅಂದರೆ ನಕ್ಷತ್ರಗಳನ್ನ ನೋಡಬಲ್ಲಿವಲ್ವ. ಹಾಗೆ ಜ್ಞಾನ ಚಂದ್ರನಾದ ಬ್ರಹ್ಮ ಬಾಬರವರು ಹೊಳೆಯುತ್ತಿರುವ ನಕ್ಷತ್ರ. ಅವರ ಅಕ್ಕಪಕ್ಕದಲ್ಲಿಯೂ ಕೂಡ ನಾವೆಲ್ಲರೂ ಹೊಳೆಯುತ್ತಿರುವ ಅದೃಷ್ಟದ ನಕ್ಷತ್ರಗಳು ಕಾಣಿಸಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ನಾನಾತ್ಮ ಧರತಿಯನ್ನು ಬಿಟ್ಟು ಆಕಾಶದಲ್ಲಿ ಜ್ಞಾನ ಚಂದ್ರನ ಜೊತೆಗೆ ಅವನ ಸುತ್ತಲೂ ನಾವೆಲ್ಲ ಹೊಳೆಯುತ್ತಿರುವ ನಕ್ಷತ್ರಗಳು ಕುಳಿತುಕೊಂಡಿದ್ದೇವೆ. ಒಂದು ಜ್ಞಾನ ಚಂದ್ರನ ಸುತ್ತಲೂ ಬಲೆ ನಾವೆಲ್ಲರೂ ಅದೃಷ್ಟದ ನಕ್ಷತ್ರಗಳು ಕುಳಿತುಕೊಂಡಿದ್ದೇವೆ. ಒಂದು ವಿಚಿತ್ರವಾದ ಸಫಲತೆಯ ನಕ್ಷತ್ರವು ಧರತಿಯಿಂದ ಹಾರುತ್ತ ಉಮ್ಮಂಗ ಉತ್ಸಾಹದಲ್ಲಿ ಬರುತ್ತಿದೆ. ಧರತಿಯ ನಕ್ಷತ್ರ ನಮ್ಮೆಲ್ಲರ ದೃಷ್ಟಿಗೆ ಆ ನಕ್ಷತ್ರ ಸಫಲತೆಯ ಫರಿಸ್ತಾ ಆಕಾಶದಲ್ಲಿ ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ ಇಬ್ಬರೂ ಇದ್ದಾರೆ. ಅವರ ಸುತ್ತಲೂ ನಾವೆಲ್ಲ ಅದೃಷ್ಟದ ನಕ್ಷತ್ರಗಳಿದ್ದೇವೆ. ಒಂದು ಸಫಲತೆಯ ನಕ್ಷತ್ರ ಭೂಮಿಯಿಂದ ಉಮ್ಮಂಗ ಉತ್ಸಾಹದೊಂದಿಗೆ ಬರುತ್ತಿದೆ. ಹೇಗೆ ಆಕಾಶದತ್ತ ಬರ್ತಾ ಇದೆ. ನಾವೆಲ್ಲ ಅದೃಷ್ಟದ ನಕ್ಷತ್ರಗಳು ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದೇವೆ. ಸಫಲತೆಯ ನಕ್ಷತ್ರ ಎಂದು ಆಶ್ಚರ್ಯಚಕಿತರವಾಗಿ ನೋಡ್ತಾ ಇದ್ದೇವೆ. ಆಕಾಶದಲ್ಲಿ ಜ್ಞಾನ ಸೂರ್ಯ ಇದ್ದಾರೆ, ಜ್ಞಾನ ಚಂದ್ರಮ ಇದ್ದಾರೆ. ಜ್ಞಾನ ಸೂರ್ಯನ ಬಳಿ ಡೈರೆಕ್ಟ್ ಈ ಸಫಲತೆಯ ನಕ್ಷತ್ರ ಬಂದು ಕುಳಿತುಕೊಳ್ಳುತ್ತಿದೆ. ಜ್ಞಾನ ಚಂದ್ರಮ, ಜ್ಞಾನ ಸೂರ್ಯನ ಮಧ್ಯದಲ್ಲಿ ಸಫಲತೆಯ ನಕ್ಷತ್ರ ಬಂದು ಕುಳಿತುಕೊಳ್ಳುತ್ತಿದೆ. ಸಫಲತೆಯ ನಕ್ಷತ್ರ, ನಾವೆಲ್ಲ ಅದೃಷ್ಟದ ನಕ್ಷತ್ರಗಳು ಸುತ್ತಲೂ ಇದ್ದೇವೆ. ಇದೊಂದು ಪುಟ್ಟ ಪುಟಾಣಿ ಸಫಲತೆಯ ನಕ್ಷತ್ರ. ಬಾಬಾ ಜ್ಞಾನ ಸೂರ್ಯ ಅಂದರೆ ಶಿವ ಬಾಬಾ, ಜ್ಞಾನ ಚಂದ್ರಮ ಅಂದರೆ ಬ್ರಹ್ಮ ಬಾಬಾ. ಅವರಿಬ್ಬರ ಮಧ್ಯದಲ್ಲಿ ಅತ್ಯಂತ ಹೊಳಪನ್ನು ಹೊಂದಿರುವ ಸಫಲತೆಯ ನಕ್ಷತ್ರ, ಪುಟಾಣಿ ನಕ್ಷತ್ರ ಬಂದು ಕುಳಿತುಕೊಳ್ಳುತ್ತಿದೆ. छोटा फरिश्ता Attention please. Baba ज्ञान सूर्य, ब्रह्मा बाबा, ज्ञान चंद्रमा,
ಇವರಿಬ್ಬರ ಮಧ್ಯದಲ್ಲಿ ಬಂದು ಕುಳಿತುಕೊಂಡಿರುವ ಸಫಲತೆಯ ಪುಟಾಣಿ ಏಂಜಲ್ ಯಾರು? ನಾವೆಲ್ಲ ಅದೃಷ್ಟದ ನಕ್ಷತ್ರಗಳು ನೋಡ್ತಾ ನಕ್ಷತ್ರಗಳು ನೋಡ್ತಾ ಜ್ಞಾನ ಚಂದ್ರಮ ಜ್ಞಾನ ಸೂರ್ಯನ ಮಧ್ಯದಲ್ಲಿ ಲಿಟಲ್ ಏಂಜಲ್ ಬಾಪ್ ದಾದ ನಾವೆಲ್ಲ ಅದೃಷ್ಟದ ನಕ್ಷತ್ರಗಳಿಗೆ ಈ ಸಫಲತೆಯ ನಕ್ಷತ್ರವನ್ನು ತೋರಿಸ್ತಾ ಇದ್ದಾರೆ. ಹೆಸರನ್ನು ಮಾತ್ರ ಗುಪ್ತವಾಗಿಟ್ಟಿದ್ದಾರೆ. ಹೆಸರನ್ನ ತಿಳಿದುಕೊಳ್ಳಲಿಕ್ಕಾದರೂ ಎಲ್ಲ ಅದೃಷ್ಟದ ನಕ್ಷತ್ರಗಳು ಇಡೀ ನೆಕ್ಸ್ಟ್ 1 ಅವರ್ ಬಾಬರವರ ಜೊತೆಗೆ ಅಂಟಿಕೊಂಡೇ ಕೊಡಬೇಕು. ನೆಕ್ಸ್ಟ್ 1 ಅವರ್ ಬಾಪ್ ದಾದಾರವರ ಜೊತೆಗೆ ಅಂಟಿಕೊಳ್ಳಬೇಕು. ಏಕಾಗ್ರ ಚಿತ್ತರಾಗಬೇಕು, ಏಕಾಂತವಾಸಿಯಾಗಬೇಕು, ಏಕರಸ ಸ್ಥಿತಿಯಲ್ಲಿರಬೇಕು. ಕಂಪ್ಲೀಟ್ ನೆಕ್ಸ್ಟ್ 1 ಅವರ್ ನಿದ್ರಾಜೀತರಾಗಬೇಕು, ನಿದ್ರೆಯಿಂದ ಆಚೆ ಬರಬೇಕು. ಕಂಪ್ಲೀಟ್ ಪರಮಾತ್ಮ ಏನೆಲ್ಲ ಅನುಭವವನ್ನು ಮಾಡಿಸ್ತಾರೆ ಅದನ್ನು ಅನುಭವದಲ್ಲಿ ಹೋಗಬೇಕು. ಈಸಿ ಯೋಗಿಗಳಾಗಬೇಕು, ಸಹಜ ಯೋಗಿಗಳಾಗಿ ಪರಮಾತ್ಮನಿಂದ ಸರ್ವಶಕ್ತಿಯನ್ನು ಪಡೆದುಕೊಳ್ಳಬೇಕು, ಸರ್ವ ಖಜಾನೆಗಳಿಂದ ಭರ್ಪೂರರಾಗಬೇಕು. ಎಲ್ರಿಗೂ ಕ್ಯೂರಿಯಾಸಿಟಿ ಇರಬೇಕಲ್ವಾ, ಈ ಲಿಟಲ್ ಏಂಜಲ್ ಯಾರಪ್ಪ, ಸಫಲತೆಯ ನಕ್ಷತ್ರ ಯಾರು ಎಂಬುದನ್ನು ತಿಳ್ಕೊಳ್ಬೇಕಂದ್ರೆ ನೆಕ್ಸ್ಟ್ 1 ಅವರ್ ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿರಬೇಕು. ಬಾಬಾ ಚಾಲೆಂಜ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಕ್ಷತ್ರಗಳೇ ಬನ್ನಿ, ಸೂಕ್ಷ್ಮವತನಕ್ಕೆ ಫರಿಸ್ತಗಳಾಗಿ ಬನ್ನಿ ಅಂತ ಜ್ಞಾನ ಚಂದ್ರಮ ಜ್ಞಾನ ಸೂರ್ಯ ಏನು ಮಾಡ್ತಾ ಇದ್ದಾರೆ? ಇವರಿಬ್ಬರ ಮಧ್ಯದಲ್ಲಿ ಸಫಲತೆಯ ನಕ್ಷತ್ರವನ್ನು ಹಿಡಿದುಕೊಂಡು ಪುಟಾಣಿ ಏಂಜಲ್ನ ಹಿಡ್ಕೊಂಡು ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮವತನಕ್ಕೆ ಕರೆದೊಯ್ತಾ ಇದ್ದಾರೆ. ಸೂಕ್ಷ್ಮವತನದಲ್ಲಿ ಬಾಪ್ ದಾದಾ ಇಬ್ಬರು ಒಬ್ಬರಲ್ಲಿ ನೋಡಿ, ಜ್ಞಾನ ಚಂದ್ರಮನಲ್ಲಿ ಜ್ಞಾನ ಸೂರ್ಯ ಮರ್ಜ್ ಆಗ್ತಾ ಇದ್ದಾರೆ. ಅವರೇ ಬಾಪ್ ದಾದಾ ಆಗಿದ್ದಾರೆ. ಮಸ್ತಕದಲ್ಲಿ ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ, ಅವರ ಮಧ್ಯದಲ್ಲಿ ಒಂದು ಲಿಟಲ್ ಏಂಜಲ್ ಸಫಲತೆಯ ನಕ್ಷತ್ರ, ಸಫಲತಾ ಫರಿಸ್ತ. ಬಾಪ್ ದಾದಾ ನಿರಂತರ ನಾವೆಲ್ಲ ಫರಿಸ್ತಗಳನ್ನ ಸಾಲು ಸಾಲಾಗಿ ನಿಲ್ಲಿಸಿ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ತಮ್ಮ ವರದಾನಿ ಹಸ್ತದ ಬೆರಳನ್ನಿಟ್ಟು ಸೆಕೆಂಡಿನಲ್ಲಿ ಕರೆಂಟನ್ನು ಕೊಡ್ತಾ ಇದ್ದಾರೆ. ಈ ಕರೆಂಟಿನ ಹೊಡೆತಕ್ಕೆ ನಾವೆಲ್ಲರೂ ಕಂಪ್ಲೀಟ್ ಜಾಗೃತ ಅವಸ್ಥೆಗೆ ಬಂದುಬಿಡ್ತಾ ಇದ್ದೇವೆ. ಕಂಪ್ಲೀಟ್ ಜಾಗೃತ ಅವಸ್ಥೆ. ನಮ್ಮ ದಿವ್ಯ ಬುದ್ಧಿ ರೂಪಿ ನೇತ್ರವು ಸ್ಟ್ರಾಂಗ್ ಆಗಿ ಚುರುಕುಗೊಳ್ಳುತ್ತಿದೆ. ದಿವ್ಯ ಬುದ್ಧಿ ನೇತ್ರ ಸ್ವಚ್ಛವಾಗ್ತಾ ಇದೆ, ಕ್ಲೀನ್ ಆಗ್ತಾ ಇದೆ, ಚುರುಕುಗೊಂಡಿದೆ. ಈ ದಿವ್ಯ ಬುದ್ಧಿ ರೂಪಿ ನೇತ್ರ ಸೂಕ್ಷ್ಮವತನದಲ್ಲಿ ಏನು ನಡೀತಾ ಇದೆ, ಯಾರೆಲ್ಲ ಸಮ್ಮುಖದಲ್ಲಿದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೇನೆ. ವಾಹನನ ಭಾಗ್ಯ, ವಾಹನನ ಭಾಗ್ಯ, ಪದಮ ಪದಂ ಭಾಗ್ಯಶಾಲಿ ಆತ್ಮ ನಾನು. ಬ್ರಹ್ಮಾಂಡವನ್ನು ಬಿಟ್ಟು ಪರಮೇಶ್ವರ ಬಂದಿರುವಂತಹ ಸಮಯವಿದು. ಇಡೀ ಸಂಸಾರ ಮಲಗಿರುವ ಸಮಯವಿದು.
ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವು ಆತ್ಮಗಳು ಜಾಗೃತ ಅವಸ್ಥೆಯಲ್ಲಿರುವ ಸಮಯವಿದು. ಆ ಕೋಟ್ಯಾನುಕೋಟಿ ಪದಮಾಪದಂ ಭಾಗ್ಯಶಾಲಿ ಆತ್ಮಗಳು ನಾವುಗಳಾಗಿದ್ದೇವೆ. ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿದ್ದೇವೆ. ಮನ್ಮನಾಭವ ಅವಸ್ಥೆಯಲ್ಲಿದ್ದೇವೆ. ಸ್ಥೂಲ ಕಣ್ಣುಗಳು ಬಲೆ ಓಪನ್ ಇದೆ. ಸ್ಥೂಲ ಕಣ್ಣುಗಳೆರಡೂ ಓಪನ್ ಇದೆ. ಯಾವ ಮಕ್ಕಳ ಸ್ಥೂಲ ಕಣ್ಣುಗಳು ಕ್ಲೋಸ್ ಇಲ್ಲ. ಜಾಗೃತ ಅವಸ್ಥೆ. ಸ್ಥೂಲ ಕಣ್ಣುಗಳು ಓಪನ್ ಇದೆ. ದಿವ್ಯ ನೇತ್ರ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರನ್ನೇ ನೋಡುತ್ತಿವೆ. ಎಲ್ಲ ಮಕ್ಕಳ ದಿವ್ಯ ನೇತ್ರ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರನ್ನ ನೋಡುತ್ತಿವೆ. ಜಾಗೃತ ಅವಸ್ಥೆಯಲ್ಲಿದ್ದೀವಾ? ಬಾಬಾ ನೋಡ್ತಾ ಇದ್ದಾರೆ. ಜಾಗೃತ ಅವಸ್ಥೆಯಲ್ಲಿದ್ದೀವಾ? ಜೀ ಬಾಬಾ. ಸೂಕ್ಷ್ಮವತನದಲ್ಲೇ ಇದ್ದೀರಾ ಮಕ್ಕಳೇ? ದಿವ್ಯ ನೇತ್ರ ಓಪನ್ ಇದೆಯಾ ಮಕ್ಕಳೇ? ಜೀ ಬಾಬಾ. ಜಾಗೃತ ಅವಸ್ಥೆ. ಅದೃಷ್ಟದ ನಕ್ಷತ್ರಗಳಲ್ವಾ ಮಕ್ಕಳೇ? ಜೀ ಬಾಬಾ. ನಿದ್ರಾಜೀತರಾಗಿದ್ದೀರಾ ಮಕ್ಕಳೇ? ಹಾಜಿ ಬಾಬಾ. ಯಾರೆಲ್ಲ ಹಾಜಿ ಮಾಡ್ತಿದ್ರಿ, ಯಾರೆಲ್ಲ ತೂಗುಡಿಸ್ತಾ ಇದ್ರಿ, ಬಾಬಾ ನೋಡ್ತಾ ಇದ್ದಾರೆ. ಅದೃಷ್ಟದ ನಕ್ಷತ್ರಗಳು ನಿಮ್ಮ ಹಣೆಯ ಬರಹವನ್ನು ಬರೆದುಕೊಳ್ಳಲು ಪರಮಾತ್ಮ ಕಲಮನ್ನು ಕೊಟ್ಟಿದ್ದಾರೆ, ಪೆನ್ನನ್ನು ಕೊಟ್ಟಿದ್ದಾರೆ. ಬರೆದುಕೊಳ್ಳಿ, ಎಷ್ಟು ಅದೃಷ್ಟ ಬೇಕು ಅಷ್ಟು. ಬಾಬಾ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ವತನದಲ್ಲಿ ಯಾರೆಲ್ಲ ದಿವ್ಯ ನೇತ್ರದಿಂದ ಬಾಪ್ದಾದಾರವರನ್ನೇ ನೋಡುತ್ತಿದ್ದೇವೆ, ಅವೆಲ್ಲ ಮಕ್ಕಳು ನಾವುಗಳಾಗಿದ್ದೇವೆ. ಕೋಟ್ಯಾನುಕೋಟಿ ಆತ್ಮಗಳಿರುವ ಸಮಯದಲ್ಲಿ, ಕೋಟ್ಯಾನುಕೋಟಿ ಆತ್ಮಗಳು ಈ ಸಮಯದಲ್ಲಿ ಮಲಗಿದ್ದಾರೆ. ಆ ಕೋಟಿಯಲ್ಲಿ ಕೆಲವರನ್ನ ಪರಮಾತ್ಮ ಸ್ವಯಂ ಟಚ್ ಮಾಡಿ ಎಬ್ಸಿದ್ದಾರೆ. ಭಾಗ್ಯದ ಗೆರೆಯನ್ನ ಎಳೆದುಕೊಳ್ಳಲು ಕಲಮನ್ನು ನಮ್ಮ ಕೈಯಲ್ಲೇ ಕೊಟ್ಟಿದ್ದಾರೆ. ವಾಹ, ಎಷ್ಟು ಭಾಗ್ಯ! ಈ ಸಂಗಮದಲ್ಲೇ ಸಾಧ್ಯ. ಪರಮಾತ್ಮ ಸ್ವಯಂ ತನ್ನ ಮಕ್ಕಳಿಗೆ ಭಾಗ್ಯದ ಗೆರೆಯನ್ನ, ಹಣೆಯ ಬರಹದ ಗೆರೆಯನ್ನ ಎಳೆದುಕೊಳ್ಳಿ ಅಂತ ಕಲಮನ್ನು ಕೊಡ್ತಾರೆ. ಅಂದರೆ ಅದು ಮಕ್ಕಳಿಗೆ ಮಾತ್ರ ಮೀಸಲು. ಆ ಮಕ್ಕಳು ನಾವುಗಳಾಗಿದ್ದೇವೆ. ಪದ್ಮಾ ಪದಂ ಪದ್ಮಾ ಪದಂ ಪದ್ಮಾ ಪದಂ ಪದ್ಮಾ ಪದಂ. ಭಾಗ್ಯಶಾಲಿಗಳು. ಜಾಗೃತ ಅವಸ್ಥೆಯಲ್ಲಿದ್ದೀರಾ? ಬಾಬಾ ನೋಡ್ತಾ ಇದ್ದಾರೆ. ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ಬಾಪ್ ದಾದಾ ಎಲ್ಲ ಮಗುವಿನ ಮಸ್ತಕದಲ್ಲಿ ತನ್ನ ವರದಾನಿ ಹಸ್ತವನ್ನಿಟ್ಟು ಸಹಜ ಯೋಗಿ ಭವ, ನಿರಂತರ ಯೋಗಿ ಭವ, ಸ್ವತಃ ಯೋಗಿ ಭವ. ಸಹಜ ಯೋಗಿ ಭವ, ನಿರಂತರ ಯೋಗಿ ಭವ, ಸ್ವತಃ ಯೋಗಿ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಮಿನಿಟಲ್ಲಿ ಆತ್ಮ ಇಷ್ಟೊಂದು ಚುರುಕಾಗಿ ಯೋಗಾಗ್ನಿಯಲ್ಲಿ ಹೃದಯರಾಮನ ಹತ್ತಿರ ಕುಳಿತುಕೊಂಡು ಆ ಯೋಗ ಅಗ್ನಿಯಲ್ಲಿ ಸ್ನಾನ ಮಾಡುವುದು. ಆ ಯೋಗ ಅಗ್ನಿ ಅಶರೀರಿ ಸ್ಟೇಜ್ ಆಗಿದೆ. ಜ್ವಾಲಾ ಸ್ವರೂಪದ ಸ್ಟೇಜ್ ಆಗಿದೆ. ಉಪರಾಮವಸ್ಥೆಯ ಸ್ಟೇಜ್ ಆಗಿದೆ. ಒಬ್ಬ ಶಿವಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲೆಂಬುವ ಸ್ಟೇಜ್ ಆಗಿದೆ.
ಇವಾಗ ಮನೆಗೆ ವಾಪಸ್ ಹೋಗಬೇಕು, ಇವಾಗ ಮನೆಗೆ ವಾಪಸ್ ಹೋಗಬೇಕು ಎಂಬುವ ಗುಂಗಿನ ಸ್ಟೇಜ್ ಆಗಿದೆ. ಮನೆಯ ನೆನಪಿನಲ್ಲೇ ಮಗ್ನ ಆಗುವ ಸಮಯವಾಗಿದೆ. ಮನಾಭವ ಅವಸ್ಥೆಯಲ್ಲಿರುವ ಸಮಯವಾಗಿದೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯ ಅನುಭವ ಮಾಡುವ ಸಮಯವಾಗಿದೆ. ಪ್ರಚಂಡ ಜ್ವಾಲಾಮುಖಿ ಯೋಗ ಅಗ್ನಿಯ ಅನುಭವದಲ್ಲಿ ಬರುವಂತಹ ಸಮಯವಾಗಿದೆ. ಮನ್ಮನಾಭವ ಬಲೆ ಫರಿಸ್ತೆಗಳು ಈ ಸಮಯದಲ್ಲಿ ಬಾಪ್ದಾದಾರವರ ಸಮ್ಮುಖದಲ್ಲಿದ್ದೇವೆ. ನೆಕ್ಸ್ಟ್ ಮಿನಿಟ್ಗಳಲ್ಲಿ ಮನ್ಮನಾಭವ ಅವಸ್ಥೆ, ಅಶರೀರಿ ಜ್ವಾಲಾಸ್ವರೂಪ ಅವಸ್ಥೆ. अशरीरी ज्वाला स्वरूप अवस्था, अशरीरी ज्वाला स्वरूप अवस्था. बाप दादा ಎಲ್ಲ ಮಕ್ಕಳಿಗೆ ಸೆಕೆಂಡಿನಲ್ಲಿ ಅಶರೀರಿಯಾಗಿ ನಿಂತಿದ್ದಾರೆ. ಪರಮಾತ್ಮ ನಾವೆಲ್ಲ ಮಕ್ಕಳಿಗೆ ಅಶರೀರಿ ಆಗ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅರ್ಥಾತ್ ಸೂಕ್ಷ್ಮ ವಚನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ನಾವೆಲ್ಲ ಮಕ್ಕಳು ಅಶರೀರಿ ಜ್ಯೋತಿರ್ಬಿಂದು अशरीरी ज्वाला स्वरूप. अशरीरी ज्वाला स्वरूप. अशरीरी कंप्लीट सूक्ष्म शरीरವು ಝೀರೋ. ನನಾತ್ಮ ಬಿಂದು ಮಾತ್ರ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ಥಿತನಾಗಿ ಕುಳಿತುಕೊಂಡಿದ್ದೇನೆ. ಮನ್ಮನಾಭವ ಜ್ಞಾನ ಸೂರ್ಯನೊಂದಿಗೆ ನಾವೆಲ್ಲ ಬಿಂದುಗಳು ಅಶರೀರಿ ಜ್ವಾಲಾ ಸ್ವರೂಪ ಅವಸ್ಥೆಯಲ್ಲಿ ಕುಳಿತುಕೊಂಡಿದ್ದೇವೆ. ಉಪರಾಮ ಅವಸ್ಥೆಯಲ್ಲಿ ಕುಳಿತುಕೊಂಡಿದ್ದೇವೆ. ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾನು ನನ್ನ ಬಾಬಾ ಸಂಸಾರ, ನಾನು ನನ್ನ ಬಾಬಾ ಸಂಸಾರ. ಮನ್ಮನಾಭವ ಮನಸ್ಸು ಬುದ್ಧಿಯಂತೂ ಅಂಟಿಕೊಂಡು ಬಿಟ್ಟಿದೆ ಜ್ಞಾನ ಸೂರ್ಯನ ಜೊತೆಗೆ. ಪರಮಧಾಮದಲ್ಲಿ ಆತ್ಮದಲ್ಲಿ ಜ್ಞಾನ ಸೂರ್ಯನ ಶಕ್ತಿ ಅಗ್ನಿ ತುಂಬಿ 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 ಆತ್ಮಕ್ಕೆ ಹಿಡಿದಿರುವ ತುಕ್ಕು ಕ್ಲೀನಾಗಿ ವಿಕರ್ಮಗಳೆಲ್ಲ ಭಸ್ಮವಾಗುತ್ತಿದೆ. ಮನ್ಮನಾಭವ
ನಿಮ್ಮೆಲ್ಲರ ಮನಸ್ಸನ್ನು ನನ್ನೊಂದಿಗೆ ಅಂಟಿಸಿಕೊಂಡು ಕುಳಿತುಕೊಳ್ಳ್ರಿ. ಜ್ವಾಲಾ ಸ್ವರೂಪದಲ್ಲಿ ಕುಳಿತುಕೊಳ್ಳ್ರಿ. ಅಶರೀರಿಯಾಗಿ ಕುಳಿತುಕೊಳ್ಳ್ರಿ. ಉಪರಾಮಾವಸ್ಥೆಯಲ್ಲಿ ಕುಳಿತುಕೊಳ್ಳಿ. ಮನ್ಮನಾಭಾವಸ್ಥೆಯಲ್ಲಿ ಕುಳಿತುಕೊಳ್ಳ್ರಿ. ಪರಮಧಾಮದಲ್ಲಿ ಮನ್ಮನಾಭಾವಸ್ಥೆಯಲ್ಲಿ ಜ್ಞಾನ ಸೂರ್ಯನೊಂದಿಗೆ ಜ್ಞಾನ ಸೂರ್ಯನ ಜ್ವಾಲೆಯಲ್ಲಿ ನಾನು ಆತ್ಮ ಪ್ರಜ್ವಲಿಸುತ್ತಿದ್ದೇನೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿವೆ. बाबा नानु मैं और मेरा बाबा संसार. ಬಾಬಾ ನೆನಪಿದ್ದಾರೆ ಎಲ್ರಿಗೂ. ಪರಮಧಾಮದಲ್ಲಿ ಬಾಬಾ ಬಿಟ್ಟರೆ ಬೇರೆ ಯಾರು ಇಲ್ಲ. ಇವಾಗ ಬಾಪ್ದಾದ ಪ್ರತಿಯೊಂದು ಮಕ್ಕಳು ಹೊಸಬರಿರ್ಬೋದು, ಹಳಬರಿರ್ಬೋದು, ಪುಟಾಣಿ ಏಂಜಲ್ಸ್ ಇರ್ಬೋದು, ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು. ಚಿಕ್ಕವರು ಇನ್ನೂ ಬಾಬರವರ ಸಮಾನ ಬಹು ಬೇಗನೆ ಆಗ್ತಾರೆ. ಹಾಗಾದರೆ ಇವಾಗ ಸೆಕೆಂಡಿನಲ್ಲಿ ಎಲ್ಲಿ ಮನಸ್ಸನ್ನು ತೊಡಗಿಸಬೇಕು ಅಂತ ಅನ್ಕೊಂಡಿದರೆ ಅಲ್ಲಿ ಮನಸ್ಸನ್ನು ಏಕಾಗ್ರ. ಲಾಸ್ಟ್ 3 minutes ಅಲ್ಲಿ ಏನು ಮಾಡಿಸಿರು ಬಾಬಾ? ಮನ್ಮನಾಭ ಮನಸ್ಸನ್ನೆಲ್ಲೇ ತೊಡಗಿಸಬೇಕು ಪರಮಧಾಮದಲ್ಲಿ ಅಪ್ಪಾಜಿಯೊಂದಿಗೆ. ಹಾಗೆ ಈಗ ಮನಸ್ಸನ್ನು ಪರಮಧಾಮದಲ್ಲಿ ಏಕಾಗ್ರತೆಯ ಡ್ರಿಲ್ ಅನ್ನು ಸ್ವಯಂ ಬಾಪ್ದಾದ ಮಾಡಿಸ್ತಾ ಇದರ ಟೆನ್ಷನ್. ಏಕಾಗ್ರತೆಯ ಡ್ರಿಲ್ ಸದಾ
ಮಾಡ್ತಾ ನಡಿಬೇಕು ಮಕ್ಕಳೇ. ಏಕಾಗ್ರತೆಯ ಡ್ರಿಲ್. ಜಾಗೃತ ಅವಸ್ಥೆಯಲ್ಲಿದ್ದೀರಿ, ಪರಮಧಾಮದಲ್ಲಿದ್ದೀವಿ, ಅಪ್ಪಾಜಿಯನ್ನು ಅಂಟಿಕೊಂಡಿದ್ದೇವೆ. ಈಗ 1 ಸೆಕೆಂಡಿನಲ್ಲಿ ಮನಸ್ಸಿಗೆ ಮಾಲೀಕರಾಗಿದ್ದೇವೆ. ನಾನು ಹಾಗೂ ನನ್ನ ಬಾಬಾ ಸಂಸಾರ. ಬೇರೆ ಯಾರು ಇಲ್ಲ, ಯಾರು ಇಲ್ಲ. ಈ ಏಕಾಗ್ರ ಸ್ಮೃತಿಯಲ್ಲಿ ಸ್ಥಿತರಾಗಿ ಪ್ರಾಕ್ಟಿಕಲ್ ಅವಸ್ಥೆ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ. ನಾನು ನನ್ನ ಬಾಬಾ ಸಂಸಾರ. ಪ್ರಾಕ್ಟಿಕಲ್ ಅವಸ್ಥೆ. ಬೇರೆ ಯಾರೂ ಇಲ್ಲ. ಈಗ ಮನಸ್ಸು ಬುದ್ಧಿಯಲ್ಲಿ ಬೇರೆ ಯಾರೂ ಇಲ್ಲ. ನಾನು ನನ್ನ ಬಾಬಾ ಸಂಸಾರ. ಏಕಾಗ್ರತೆಯ ಡ್ರಿಲ್ ನಡೀತಾ ಇದೆ. ಅಟೆನ್ಷನ್. ಪರಮಧಾಮದಲ್ಲಿ ಅಪ್ಪಾಜಿಯನ್ನು ನೋಡುತ್ತಿದ್ದೇವೆ ದಿವ್ಯ ನೇತ್ರದಿಂದ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಎಲ್ಲೂ ಹಲ್ಚಲಿಲ್ಲ. ನಾನು ಹಾಗೂ ನನ್ನ ಬಾಬಾ ಸಂಸಾರ. ಏಕಾಗ್ರತೆಯ ಡ್ರಿಲ್ ನಡೀತಾ ಇದೆಯಾ? ಮನ್ ಹಿ ಮನ್ ಪರಮಧಾಮದಲ್ಲಿ ದಿವ್ಯ ನೇತ್ರಕ್ಕೆ ಓನ್ಲಿ ಬಾಬಾ. ನಾನು ಬಾಬಾ, ನನ್ನ ಸಂಸಾರ. ಪರಮಧಾಮದಲ್ಲಿ ಸೂರ್ಯನ ಜೊತೆಗೆ ಸಂಸಾರ. ಜ್ಞಾನ ಸೂರ್ಯನ ಅಗ್ನಿಯ ಶಾಖ ಪಡೆದು 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 ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿವೆ. ಪ್ರಾಕ್ಟಿಕಲ್ ಭಸ್ಮ. ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾರು ಇಲ್ಲ, ಯಾರು ಇಲ್ಲ. ನಾನು ಹಾಗೂ ನನ್ನ ಬಾಬಾ ಸಂಸಾರ. ಪರಮಧಾಮದಲ್ಲಿರಲಿ ಸ್ಮೃತಿ. ಮನಸ್ಸು ಹೃದಯರಾಮನ ಜೊತೆ ಇರಲಿ ಮನಸ್ಸು. ಅವರು ಬಿಟ್ಟರೆ ಬೇರೆ ಯಾವ ಸಂಕಲ್ಪವೂ ಇಲ್ಲ. ನಾನು ನನ್ನ ಬಾಬಾ ಸಂಸಾರ. ಏಕಾಗ್ರತೆ ಡ್ರಿಲ್. ಪರಮಾತ್ಮ ಮಾಡಿಸುತ್ತಿರುವ ಏಕಾಗ್ರತೆಯ ಡ್ರಿಲ್. ನಾನು ನನ್ನ ಬಾಬಾ ಸಂಸಾರ. ಈ ಧುನ್ನಲ್ಲಿ, ಗೊಂಗಲ್ಲಿ
ಆತ್ಮಿಕ ಸ್ಮೃತಿಯಲ್ಲಿ ಪರಮಧಾಮದಲ್ಲಿ ಏಕಾಗ್ರ ಏಕರಸ ಸ್ಥಿತಿ ಏಕಾಂತವಾಸಿ ಒಬ್ಬನಂತ್ಯದಲ್ಲಿ ಕುಳಿತುಕೊಳ್ಳುವುದು. ನಾನು ನನ್ನ ಬಾಬಾ ಸಂಸಾರ. ಬೇರೆ ಯಾರು ನಾನು ನನ್ನ ಬಾಬಾ ಸಂಸಾರ. ಕಂಪ್ಲೀಟ್ ಏಕಾಗ್ರ ಚಿತ್ತ, ಏಕರಸ ಸ್ಥಿತಿ, ಏಕಾಂತವಾಸಿ. ಇದೇ ಧುನ್ನಲ್ಲೇ ಇದ್ದೇವೆ. ನಾನು ನನ್ನ ಬಾಬಾ ಸಂಸಾರ. ಎಲ್ಲಿ? ಪರಮಧಾಮದಲ್ಲಿ. ಬಾಬಾ ನಾನು, ಬಾಬಾ ನಾನು, ಬಾಬಾ ನಾನು, ಬಿಂದು ಬಾಬಾ ನಾನು, ಬಿಂದು ಬಿಂದು ಬಾಬಾ ನಾನು, ಬಿಂದು. ಮನ್ಮನಾಭಾವಾವಸ್ಥೆ, ಪ್ರಾಕ್ಟಿಕಲ್ ಮನ್ಮನಾಭಾವಾವಸ್ಥೆ. ಬೇರೆ ಯಾವುದೇ ಸಂಕಲ್ಪವಿಲ್ಲ, ಓನ್ಲಿ ಒಂದೇ ಸಂಕಲ್ಪ, ಸಮರ್ಥ ಸಂಕಲ್ಪ. ನಾನು ನನ್ನ ಬಾಬಾ ಸಂಸಾರ ಪರಮಧಾಮದಲ್ಲಿ ಜ್ಞಾನಸೂರ್ಯನ ಅಗ್ನಿಯಲ್ಲಿ ಆತ್ಮ ಸ್ನಾನ ಮಾಡುತ್ತಿದೆ. ಒಂದೇ ಏಕಾಗ್ರತೆಯಲ್ಲಿ ನಾನು ನನ್ನ ಬಾಬಾ ಸಂಸಾರ.
ಪರಮಧಾಮದಿಂದ ಪರಾಮವಸ್ಥೆ ಇದ್ದಂಥ ಮಕ್ಕಳು ನಾವು ಸೆಕೆಂಡಿನಲ್ಲಿ ಸೂಕ್ಷ್ಮ ವತನಕ್ಕೆ ಬರ್ತಾ ಇದ್ದೇವೆ. ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತಗಳಾಗಿ ನಿಂತಿದ್ದೇವೆ. ಎದುರುಗಡೆ ಬಾಪ್ ದಾದಾರವರಿದ್ದಾರೆ. ಮುಗುಳ್ನ ಗುಚ್ಚ ಪ್ರತಿಯೊಂದು ಮಗುವಿಗೆ ಸ್ವದರ್ಶನ ಚಕ್ರಧಾರಿ ಆತ್ಮಾಭವದ ವರದಾನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ 5 minutes ಬಾಪ್ ದಾದಾ ಸ್ವಯಂ ನಮ್ಮೆಲ್ಲರಿಗೂ ಸ್ವದರ್ಶನ ಚಕ್ರವನ್ನು ತಿರುಗಿಸುವ ಅಭ್ಯಾಸವನ್ನು ಮಾಡಿಸಲಿದ್ದಾರೆ. ಅಟೆನ್ಷನ್ ಪ್ಲೀಸ್. ಎಲ್ಲ ಮಕ್ಕಳಿಗೆ 5 ಸ್ವರೂಪವನ್ನು ಕೊಡ್ತಾ ಇದ್ದಾರೆ. ಮೊದಲನೇ ಸ್ವರೂಪ ಅನಾದಿ ಜ್ಯೋತಿರ ಬಿಂದು ಸ್ವರೂಪ. ನೆನಪಿದೆ ಎಲ್ರಿಗೂ? ಬನ್ನಿ, ಬಿಂದು ಸ್ವರೂಪದಲ್ಲಿ ಮರಳಿ ಪರಮಧಾಮದಲ್ಲಿ ಮರೆಯಲ್ಲ ತಾನೇ ಯಾರು? ಬಿಂದು ಸ್ವರೂಪವನ್ನು ಮರಿತಿರೇನೋ ಕೇಳ್ತಿದ್ದಾರೆ ಪಾಪರು. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ ಬಿಂದು ಸ್ವರೂಪದಲ್ಲಿ ಸಪ್ತಗುಣಿ ಸ್ವರೂಪದಿಂದ ಜಗಮಗಿಸುತ್ತ ನಾನಾತ್ಮ ಪರಮಧಾಮದಿಂದ ಸುಖಧಾಮದಲ್ಲಿ, ಸ್ವರ್ಗದಲ್ಲಿ, ವೈಕುಂಠದಲ್ಲಿ. ಎರಡನೇ ಸ್ವರೂಪ ಆದಿ ದೇವತಾ ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ, ಮರ್ಯಾದ ಪುರುಷೋತ್ತಮ. ಎಲ್ಲರೂ ತಲುಪಿದ್ದೀರಿ ಸ್ವರ್ಗದಲ್ಲಿ, ವೈಕುಂಠದಲ್ಲಿ ತಲುಪಿದ್ದೀರಿ. ದೇವತಾ ರೂಪದಲ್ಲಿ ತಲುಪಿದ್ದೀರಿ. ವಾಹ್ ಬಚ್ಚೆ ವಾಹ್ ಅಂತಾರೆ ಬಾಪರವರು ನೋಡ್ತಾ ಇದ್ದಾರೆ. ಯಾರೆಲ್ಲ ತಗೊಡಿಸ್ತಾ ಇದ್ದೀರಿ? ಎಚ್ಚರ, ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಮೂರನೇ ಸ್ವರೂಪಕ್ಕೆ ಬನ್ನಿ. ಫಾಸ್ಟೆಸ್ಟ್ ಗತಿಯಲ್ಲಿ ಬಾಬಾ ಸುದರ್ಶನ ಚಕ್ರವನ್ನು ಅಭ್ಯಾಸ ಮಾಡಿಸ್ತಾರೆ. ಮೂರನೇ ಸ್ವರೂಪ ಪೂಜ್ಯ ಸ್ವರೂಪ ವಿಘ್ನ ವಿನಾಶಕ ಗಣೇಶ್ ಮಹಾವೀರ ಹನುಮಾನ್ ಲಕ್ಷ್ಮಣ. ಮತ್ತೆ ಫಾಸ್ಟಾಗಿ ನಾಲ್ಕನೇ ಸ್ವರೂಪ ಬ್ರಾಹ್ಮಣ, ಪೂಜ್ಯನಿಂದ ಬ್ರಾಹ್ಮಣ ಸ್ವರೂಪ ಸಂಗಮಯೋಗಿ ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ ಸ್ವರೂಪ. ಬ್ರಾಹ್ಮಣ ಸ್ವರೂಪ ಆಮೇಲೆ ಲಾಸ್ಟಲ್ಲಿ ಫರಿಸ್ತಾ ಸ್ವರೂಪ, angelic stays, ಫರಿಸ್ತಾ ಸ್ಟೇಸ್. ವಿಶ್ವದ ಗ್ಲೋಬ್ನ ಮೇಲೆ ನಾವೆಲ್ಲ ಫರಿಸ್ತಗಳು ಇಮರ್ಜ್ ಆಗಿದ್ದೇವೆ. ಜ್ಞಾನ ಸೂರ್ಯ ಮೇಲೆ ಇದ್ದಾರೆ, ಜ್ಞಾನ ಚಂದ್ರಮ ಇದ್ದಾರೆ. ಅವರೆಲ್ಲರಿಂದ ಶಕ್ತಿಯ ಕಿರಣಗಳು ನಾನಾತ್ಮನ ಮೇಲೆ ಬೀಳ್ತಾ ಇದೆ. 5 ಸ್ವರೂಪಗಳ ನೆನಪಿಗೆ ಬಂತ ಮಕ್ಕಳೇ ಅಂತಿದ್ದಾರೆ ಬಾಬರವರು. ವೆರಿ ಗುಡ್. ಈಗ ಒಂದು ಟಾಸ್ಕ್ ಕೊಡ್ತಾರೆ ಬಾಬರವರು. 1 ಸೆಕೆಂಡಿನಲ್ಲಿ ಸುದರ್ಶನ ಚಕ್ರ ತಿರುಗಿಸ್ಬೇಕು ಫಾಸ್ಟ್ ಗತಿ. 5 ರೂಪಗಳಲ್ಲಿ ಅನುಭವ ಮಾಡಬಲ್ಲಿರ ಚೆಕ್ ಮಾಡಿಕೊಡ್ರಿ ಇವಾಗ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ, ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಅನುಭವ ಮಾಡಬಲ್ಲಿರಾ? ಮಾಡ್ತಾ ಇದ್ದೀರಾ? ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತಾ. ಸೆಕೆಂಡ್ನಲ್ಲಿ ಶಿಫ್ಟ್ ಆಗಬೇಕು. 5 ಸ್ವರೂಪಗಳು ಸ್ವದರ್ಶನ ಚಕ್ರ. ಎಷ್ಟೊಂದು ಪ್ರಿಯ ಇದಾವಲ್ವ ಮಕ್ಕಳೇ ಅಂತಾರೆ ಬಾಬು. ಯಾವಾಗ ಬೇಕು ಯಾವುದೇ ರೂಪದಲ್ಲಿ ಸ್ಥಿತರಾಗಬೇಕು ಅನ್ಕೊಳ್ರಿ. ವಿಚಾರ ಮಾಡಿದ್ರಾ? ಅನುಭವ ಮಾಡಿಬಿಟ್ರಿ. ವೆರಿ ಗುಡ್. ಇದು ಆತ್ಮಿಕ
ಮನಸ್ಸಿನ ಎಕ್ಸಸೈಸ್. ಈ ಎಕ್ಸಸೈಸ್ ಮಾಡ್ತಾ ಇರ್ತೀರಿ ಅಂದರೆ ಬಿಲ್ಕುಲ್ ಲೈಟ್ ಆಗಿಬಿಡ್ತೀರಿ, ಅಭ್ಯಾಸ ಆಗ್ಬಿಡ್ತದೆ ಅಂತಾರೆ ಬಾಬರವರು. ಅಭ್ಯಾಸ ಆಗ್ಬಿಟ್ಟಿದೆ, ಬಿಲ್ಕುಲ್ ಲೈಟ್ ಆಗಿಬಿಡ್ತೇವೆ, ಅಭ್ಯಾಸ ಆಗ್ಬಿಡ್ತದೆ ಅಂತಾರೆ ಬಾಬರವರು. ಪ್ರಾಕ್ಟಿಕಲ್ ಅಭ್ಯಾಸ ಆಗಿದೆಯಲ್ವ? ನೆಕ್ಸ್ಟ್ ಮಿನಿಟ್ಗಳಲ್ಲಿ ಬಾಪ್ ದಾದಾ ನಾವೆಲ್ಲ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳು ಒಂದೇ ಧುನ್ನಲ್ಲಿ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ, ಪ್ರಾಕ್ಟಿಕಲ್ ಧುನ್ನಲ್ಲಿ ಪ್ರತಿಯೊಂದು ಮಕ್ಕಳಿದ್ದಾರೆ. ಈ ಸಮಯದಲ್ಲಿ ಬಾಪ್ ದಾದಾ, ಈ ಸಮಯದಲ್ಲಿ ಬಾಪ್ ದಾದಾ ವಿಶೇಷ ಮಾತುಗಳನ್ನು ನಾವೆಲ್ಲ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್, ಅಟೆನ್ಷನ್ ಪ್ಲೀಸ್. ಬಾಪ್ ದಾದಾ ಏನು ಹೇಳ್ತಾ ಇದ್ದಾರೆ? ಸಮೀಪದ ರತ್ನಗಳಿಗೆ ಏನು ಹೇಳ್ತಾ ಇದ್ದಾರೆ ಬಾಬಾ? ಅಟೆನ್ಷನ್ ಪ್ಲೀಸ್. ಬಾಪ್ ದಾದಾ ಮಾತನಾಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಸಫಲತೆಯ ನಕ್ಷತ್ರ ಶಿವಪ್ರಸಾದನವರು. ನೆಕ್ಸ್ಟ್ ನಾವೆಲ್ಲ ಅದೃಷ್ಟದ ನಕ್ಷತ್ರಗಳು ಕೂಡ ಬಾಪ್ ದಾದಾರವರ ಸಮ್ಮುಖದಲ್ಲಿ ಕುಳಿತುಕೊಂಡು ಆಲಿಸ್ತಾ ಇದ್ದೇವೆ. ಬಾಬಾ ಏನು ಹೇಳ್ತಾರೆ? ಯಾವಾಗ ಮಾಯ, ಯಾವಾಗಾದ್ರೂ ಮಾಯೆ ವಿಕರಾಳ ರೂಪದಲ್ಲಿ ಬರಲಿ, ಯಾವುದೇ ವಿಕರಾಳ ರೂಪದಲ್ಲಿ ಬರಲಿ, ಯಾಕೆಂದ್ರೆ ಹಲ್ಚಲ್ನ ರೂಪವನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಮಾಯೇನು ಕೂಡ ತಿಳ್ಕೊಳ್ಳುತ್ತದೆ. ಇವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಹಲ್ಚಲ್ ರೂಪ ಯಾವುದು ಅಂತ ಅಂದ್ಕೊಳ್ತಂತೆ. ಆದರೆ ಯಾವುದೇ ವಿಕರಾಳ ರೂಪದ ಮಾಯೆ ಬಂದರೆ ಅಟೆನ್ಷನ್ ಪ್ಲೀಸ್. ಆವಾಗ ಸದಾ ತಮ್ಮನ್ನು ತಾವು ಹೇಗೆ ಕುಸ್ತಿ ಆಟ ನೋಡಿದ್ದೀರಾ? ಪೈಲ್ವಾನ್ರ ಕುಸ್ತಿ ನೋಡಿದ್ದೀರಲ್ಲ ತಾನೆ? ಇಲ್ಲಿ ಮಕ್ಕಳು ಮಾಡಿ ತೋರಿಸ್ತಾ ಇರ್ತೀರಿ ನೀವು. ಕುಸ್ತಿ ಗೊತ್ತಲ್ವಾ ಎಲ್ರಿಗೂ? ತಿಳ್ಕೊಳ್ರಿ. ಇದು ಕುಸ್ತಿ ಆಟ ಅನ್ಕೋಬೇಕು. ಕುಸ್ತಿ ಆಟ ಆಡ್ತಾ ಇದ್ದೀವಿ, ಜೋರಾಗಿ ಹೊಡೀರಿ. ಮಾಯ ವಿಕರಾಳ ರೂಪದಲ್ಲಿ ಕುಸ್ತಿ ಆಟ ಅಂತ ತಿಳ್ಕೊಂಡು ಜೋರಾಗಿ ಹೊಡೀರಿ. ಹೆದರಬೇಡ್ರಿ, ಆಟ ಆಗಿದೆ, ಡೋಂಟ್ ವರಿ. ಆಟ ಅನ್ಕೊಳ್ರಿ. ಸಾಕ್ಷಿಯಾಗಿ ಆಟ ಆಡುವುದರಲ್ಲಿ ಮಜಾ ಬರ್ತದೆ. ಸಾಕ್ಷಿಯಾಗಿ ನೋಡೋದು ಆಟ. ಮಾಯೆ ಬಂತು ಹೆದರ್ ಬಿಡ್ತೀರಿ ಮಕ್ಕಳು, ಹೆದರಬಾರ್ದು. ಸಾಕ್ಷಿಯಾಗಿ ನೋಡ್ರಿ, ಆಟ ಅಂತ ತಿಳ್ಕೊಳ್ರಿ ಅಂತ. ಏನು ಶಕ್ತಿ ಉಳ್ಕೊಂಡಿಲ್ಲ ಮಾಯೆಯಲ್ಲಿ ಇವಾಗ, ಏನೇನೂ ಉಳ್ಕೊಂಡಿಲ್ಲ ಮಾಯೆಯಲ್ಲಿ ಶಕ್ತಿ ಇವಾಗ.
शेर का रूप है। ಪೇಪರ್ ಶೇರ್, ಪೇಪರ್ ಟೈಗರ್ ರೂಪ ಅಷ್ಟೇ ಅದು. बिल्ली भी नहीं। ಒಳಗಡೆ ಬಿಲ್ಲಿಯೂ ಕೂಡ ಇಲ್ಲ, ಬೆಕ್ಕು ಅಲ್ಲ ಅದು. ಟೈಗರ್ ಅಷ್ಟೇ ಅಲ್ಲ, ಬೆಕ್ಕು ಸಹಿತ ಅಲ್ಲ ಮಾಯೆ. ಡೋಂಟ್ ವರಿ ಅಂತಾರೆ ಬಾಬರು, ಹೆದರಬೇಡ್ರಿ. ಅದಕ್ಕೆ ರೂಪ ಟೈಗರ್ ರೂಪದಲ್ಲಿ ಬರ್ತದೆ, ಆದರೆ लोगों को ಪೇಪರ್ ಟೈಗರ್ घबराने ಮಕ್ಕಳು. के लिए बड़ा रूप ನಿಮ್ಮನ್ನು ಹೆದರಿಸ್ಲಿಕ್ಕೋಸ್ಕರ. बिल्ली भी नहीं। ನೋಡಿ, ಒಳಗಡೆ ಬೆಕ್ಕು ಅಲ್ಲ ಅದು. ಟೈಗರ್ ದೂರ ಉಳಿತು, ಬೆಕ್ಕು ಅಲ್ಲ ಅದು. ಹಂಗೆ ಹೆದರ್ಸಕ್ಕೆ ಬರ್ತದೆ ಆ ರೂಪದಲ್ಲಿ, ಜೋರು ರೂಪದಲ್ಲಿ. ಸಾಕ್ಷಿಯಾಗಿ ನೋಡ್ರಿ ನೀವು. आप लोगों को घबराने ನಿಮ್ಮನ್ನು ಹೆದರ್ಸ್ಲಿಕ್ಕೆ ಬರ್ತದೆ ಅದು, ಬರೀ ನಿಮ್ಮನ್ನು ಹೆದರ್ಸ್ಲಿಕ್ಕೆ ಬರ್ತದೆ ಮಕ್ಕಳು. आती है। ದೊಡ್ಡ ರೂಪವನ್ನು ತೆಗೆದುಕೊಂಡು ಬರ್ತದೆ. ಏನಾಯಿತು, ಏನಾಗುತ್ತೆ? दादा ಬಾಪ್ ದಾದಾರವರು पहले भी ಮೊದಲು ಹೇಳಿದ್ದಾರೆ ಬಾಬಾ. क्या होगा कभी देखो, क्या करूं, ಏನಾಯ್ತಪ್ಪ ಇದು, ಏನು ಮಾಡಲಿ, कैसे होगा, ಏನಾಗುತ್ತೆ, ಹೇಗಾಗುತ್ತೆ, क्या होगा, ಏನಾಗುತ್ತೆ, ಹೇಗಾಗುತ್ತೆ, क्या पाठ पढ़ा है, ಏನು ಪಾಠವನ್ನು ಓದಿಸಿದ್ದಾರೆ ಬಾಬಾ. जो होगा ಏನಾಗುತ್ತೆ ಅದು अच्छा ಒಳ್ಳೆಯದಾಗತ್ತೆ. और जो होने वाला है ಯಾವುದು ಏನಾಗೋದಿದೆ ಅದು ಇನ್ನೂ ಚೆನ್ನಾಗಾಗೋದಿದೆ. ಏನಾಗೋದಿದೆ ಅದು ಇನ್ನೂ ಚೆನ್ನಾಗಾಗೋದಿದೆ. ಮಂಗಳಾಕುರೆ ಬಾಬಾ ನೋಡ್ತಾ ಇದ್ದಾರೆ. ಬ್ರಾಹ್ಮಣರಾಗುವುದು अच्छा ही अच्छा, ಒಳ್ಳೆಯದಾಗೋದಿದೆ. ಬ್ರಾಹ್ಮಣ ಆಗಿದ್ರಲ್ಲ ಒಳ್ಳೆಯದೇ ಒಳ್ಳೆಯದು. बातें ऐसी होती है, ಮಾತುಗಳು ಈ ಥರ ಇರ್ತವೆ, ನಡೀತವೆ. कभी आपके स्वप्न में भी नहीं होती। ನಿಮ್ಮ ಕನಸು ಮನಸ್ಸಲ್ಲೂ ಅನ್ಕೊಂಡಿರಂಗಿಲ್ಲ ಅಂತಂಥ ಮಾತುಗಳು ನಡೆಯುತ್ತೆ ಎದುರುಗಡೆ. कई बातें ऐसे होती ಇನ್ನು ಕೆಲವು ಮಾತುಗಳು ಹಿಂಗಾಗ್ತವೆ, जो अज्ञान काल में नहीं होंगी, ಅದು ಅಜ್ಞಾನದಲ್ಲಿದ್ದಾಗ ಆಗಿರಂಗಿಲ್ಲ. ज्ञान के बाद हुई है। ಜ್ಞಾನದಲ್ಲಿ ಬಂದಾಗ ಅಂಥ ವಿಚಿತ್ರ ಘಟನೆಗಳು ನಡೀತವೆ. काल में कभी ಅಜ್ಞಾನ ಕಾಲದಲ್ಲಿದ್ದಾಗ ಯಾವತ್ತು नीचे ऊपर नहीं हुआ, ಮೇಲೆ ಕೆಳಗೆ ಆಗಿರಂಗಿಲ್ಲ ನಮಗೆ. आने के बाद हो ಜ್ಞಾನದಲ್ಲಿ ಬಂದ ಮೇಲೆ ಹಿಂಗಾಯ್ತಲ್ಲ, घबरा जाते हैं, ಹೆದರ್ಕೊಂಡ್ಬಿಡ್ತೀರಿ. ಅಯ್ಯೋ छोड़ते हैं, ಅಯ್ಯೋ ಜ್ಞಾನ ಬಿಟ್ಬಿಡೋದೇನೋ ಅಂತ ಅನಿಸುತ್ತೆ. ಜ್ಞಾನದಲ್ಲಿ ಬಂದಾಗ ಪರೀಕ್ಷೆಗಳು. ನಾವು ಅಜ್ಞಾನದಲ್ಲಿದ್ದಾಗ ಚೆನ್ನಾಗಿದ್ವಿ, ಅಯ್ಯೋ ಏನಾಯಿತು ಅಂದ್ಕೊಳ್ತೀವಿ. ಆದರೆ कोई भी परिस्थिति ಯಾವುದೇ ಪರಿಸ್ಥಿತಿ ಬರ್ತದೆ, उस परिस्थिति को ಆ ಪರಿಸ್ಥಿತಿಯನ್ನು अपना ತಮ್ಮ थोड़े समय के लिए ಸ್ವಲ್ಪ ಸಮಯಕ್ಕಾಗಿ ಶಿಕ್ಷಕ ಅಂತ ತಿಳ್ಕೊಳ್ರಿ. स्थिति आती है, ಪರಿಸ್ಥಿತಿ ಯಾವಾಗ ಬರ್ತದೆ, उस परिस्थिति को ಆ ಪರಿಸ್ಥಿತಿಯನ್ನು अपना ತಮ್ಮ थोड़े समय के लिए ಸ್ವಲ್ಪ ಸಮಯಕ್ಕಾಗಿ शिक्षक ಶಿಕ್ಷಕ ಅಂತ ತಿಳ್ಕೊಂಡು ಕಲಿತಾ ಹೋಗ್ರಿ. ಅದರಲ್ಲಿ तो परिस्थिति ಆವಾಗ ಪರಿಸ್ಥಿತಿ ನಿಮಗೆ, ಪರಿಸ್ಥಿತಿಗಳು विशेष दो शक्तियाँ ವಿಶೇಷ ಶಕ್ತಿಗಳನ್ನು के अनुभवी बनाते ವಿಶೇಷ ಶಕ್ತಿಗಳ ಅನುಭವಿಯನ್ನಾಗಿ ಮಾಡಿಬಿಡ್ತದೆ. ಒಂದು ವೇಳೆ ನೀವು ಪರಿಸ್ಥಿತಿಗಳನ್ನು ನೀವು ಈಸಿಯಾಗಿ ತಗೊಂಡು ಆಟ ಅಂತ ತಿಳ್ಕೊಂಡು. ಒಂದು ಸಹನ ಶಕ್ತಿ, न्यारापन ನ್ಯಾರಾತನ, नष्ट हुआ ಮೋಹ ಇರಬಾರ್ದು, ನಷ್ಟ ಮೋಹ. और दूसरा ಇನ್ನೊಂದು सामना करने की शक्ति
ಎದುರಿಸುವ ಶಕ್ತಿ, ಪವರ್ ಟು ಫೇಸ್. पाठ बनाती है ಎದುರಿಸುವ ಶಕ್ತಿಯ ಪಾಠವನ್ನು ಕಲಿಸ್ತದೆ ನಿಮಗೆ. आगे के लिए आप सीख लो. ಇವಾಗಲೇ ನೀವು ಕಲಿತುಕೊಂಡ್ರೆ ಮುಂದೆ ಗೆಲ್ತೀರಿ ಅಂತಾರೆ ಬಾಬರವ್ರು. ಪವರ್ ಟು ಫೇಸ್, ಸಹನ ಶಕ್ತಿ, ನ್ಯಾರತನ. ये तो पाठ बनाने आई है. ಈ ಒಂದು ಪರಿಸ್ಥಿತಿ ನಮಗೆ ಪಾಠವನ್ನು ಕಲಿಸಲು ಬಂದಿದೆ ಅನ್ಕೋಬೇಕು. घबराते हो ना, ಹೆದರ್ತೀರಲ್ವಾ? ಹೆದರ್ಬೇಡಿ. माया समझ जाती है. ನೀವು ಹೆದರಿದ ತಕ್ಷಣ ಮಾಯ ತಿಳ್ಕೊಳ್ತದೆ. ಇವರಂತೂ ಹೆದರ್ಬಿಟ್ರು, चित्र से ಹೊಡೀರಿ ಸರಿಯಾಗಿ ಹೊಡೀರಿ ಅಂತ. ಕುಸ್ತಿಯಲ್ಲಿ ಹೆಂಗೆ ಹೆದರಿದ ತಕ್ಷಣ ಹೊಡಿತಾರಲ್ಲ, ಹಾಗೆ ಹೊಡೀರಿ ಸರಿಯಾಗಿ ಹೊಡಿತೀನಿ ಅಂದ್ಬಿಟ್ಟು ಹೊಡೆಯತ್ತೆ ಮಾಯ. ಹೆದರಬೇಡ್ರಿ, ಸ್ಟ್ರಾಂಗ್ ಆಗಿ ನಿಲ್ರಿ, ನ್ಯಾರ ಸಾಕ್ಷಿಯಾಗಿ ನೋಡ್ರಿ. ಅದು ಪೇಪರ್ ಟೈಗರ್, ಒಳಗಡೆ ಬಿಲ್ಲಿನೂ ಇಲ್ಲ. घबराओ नहीं. ಹೆದರ್ಬೇಡ್ರಿ ಮಕ್ಕಳೇ ಅಂತಾರೆ ಬಾಬರು. ಹೆದರ್ಬೇಡ್ರಿ ಮಕ್ಕಳೇ. ಮಂಗಳಾಕೋರ ಹೆದರ್ತೀರಿ? ಹೆದರ್ಬೇಡಿ. ट्रस्टी है, ಮೊದಲಿಂದ अर्थात सब कुछ छूट गया. ट्रस्टी माना ಟ್ರಸ್ಟಿ, ಮೊದಲಿನಿಂದನೂ ಟ್ರಸ್ಟಿನೇ. बाप के हवाले. ಬಾಬರವರಿಗೆ ಎಲ್ಲ ಸಮರ್ಪಣೆ ಮಾಡಿಬಿಟ್ಟಿದ್ದೀವಿ ನಾವು. ಎಲ್ಲ ಅವ್ನು ನೋಡ್ಕೊಳ್ಳೋನಿದ್ದಾನೆ. ನಾನು ನ್ಯಾರಾವಸ್ಥೆ, ನನಗೆ ಸಹನ ಶಕ್ತಿ ಬೇಕಾಗಿದೆ. ಸಹನ ಶಕ್ತಿ मेरा क्या हो ಅದು ವೃದ್ಧಿ ಆಗ್ತಾ ಇದೆ. ನಂದು ಏನಾಗುತ್ತೋ ಅನ್ನೋ आता है ना, तो गड़बड़ होती. ನೀವು ಗಡಬಡ್ ಹೆಂಗೆ ಯಾವಾಗತ್ತೆ, ಏನಾಗತ್ತೆ ನನ್ನ ಲೈಫ್, ಏನಾಗುತ್ತೋ ಏನೋ ಅನ್ನುವಂತಹ ಭಯ ಪಡಬೇಡಿ. अच्छा होना ही है, ಚೆನ್ನಾಗಿದೆ, ಚೆನ್ನಾಗಾಗೋದಿದೆ. निश्चित है. ನಿಶ್ಚಿಂತರಾಗ್ರಿ ಶ್ರೀನಿವಾಸ ಅಕ್ಕೋರೆ, ನಿಶ್ಚಿಂತರಾಗ್ರಿ. ಪಕ್ಕಾ ನಿಶ್ಚಿಂತರಾಗ್ರಿ. ಎಲ್ಲ ಒಳ್ಳೇದಾಗೋದಿದೆ. ಸ್ವಯಂ ಪರಮಾತ್ಮ ಹೇಳ್ತಾರೆ. ಇದಕ್ಕೆ ಹೇಳಲಾಗ್ತದೆ ಸಮರ್ಥ ಸ್ವರೂಪ. ಏನು ಹೇಳಲಾಗ್ತದೆ? ಸಮರ್ಥ ಸ್ವರೂಪ ಅಂತ ಹೇಳಲಾಗ್ತದೆ. ಏನೇ ಮಾಯ ಬಂದರೂ ಕೂಡ ನಿರ್ಭಯರಾಗಿ ಎದುರಿಸಿ ನ್ಯಾರಾತನ ಅವಸ್ಥೆಯನ್ನು ಹೊಂದಿ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿ ಎದುರಿಸುವ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಸಹನ ಶಕ್ತಿ ನಿಮ್ಮಲ್ಲಿ ಬರ್ತದೆ. ನ್ಯಾರಾಪನ್ ಅವಸ್ಥೆ ನಿಮ್ಮಲ್ಲಿ ಬರ್ತದೆ. ಮಕ್ಕಳೇ, ಮಾಯ ಪೇಪರ್ ಟೈಗರ್ ಆಗಿದೆ. ಪೇಪರ್ ಟೈಗರ್ ಅಷ್ಟೇ ಅಲ್ಲ, ಬಿಲ್ಲಿನೂ ಇಲ್ಲ ಅಲ್ಲಿ ಅಂತಾರೆ. ಮಾಯೆ ಬಂದ ತಕ್ಷಣ ಹೆದರಬೇಡಿ ಮಕ್ಕಳೇ. ಏನಾಗೋದಿದೆ ಒಳ್ಳೆಯದೇ ಆಗೋದಿದೆ ಮಕ್ಕಳೇ. ಆಗ್ತಾ ಇರೋದು ಒಳ್ಳೆಯದೇ ಆಗ್ತಾ ಇದೆ. ಭಯ ಪಡಬೇಡ್ರಿ ನೀವು ಅಂತಾರೆ ಬಾಬರವರು. ಭಾರತಿ ಅಕ್ಕವ್ರೆ, ಭಯ ಪಡಬೇಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಭಯ ಪಡಬೇಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ. ಪರಮಾತ್ಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಜೀವನದಲ್ಲಿ ಪರಮಾತ್ಮ ಇದ್ದಾರೆ, ಪರಮಾತ್ಮ ಇದ್ದಾರೆ. ಭಯ ಪಡಬೇಡಿ ಮಕ್ಕಳೇ ಅಂದರು ಬಾಬರವರು. ನಿಶ್ಚಿಂತವಾಗಿರ್ರಿ ಮಕ್ಕಳೇ ಅಂದರು ಬಾಬರವರು. ಸಹನ ಶಕ್ತಿ ವೃದ್ಧಿ ಆಗ್ತದೆ ನಿಮ್ದು ಅಂದರು ಬಾಬರವರು. ಇಷ್ಟೆಲ್ಲ ಶಕ್ತಿಯನ್ನು ತುಂಬಿರುವ ಪರಮಾತ್ಮ, ಆ ಪರಮೇಶ್ವರನಿಗೆ, ಪರಮಾತ್ಮನಿಗೆ ನಾನು ಆತ್ಮ ಫರಿಸ್ತಾ ಆಗಿದ್ದೇನೆ, ಏಂಜಲ್ ಆಗಿದ್ದೇನೆ. ಪರಮಾತ್ಮ ಫರಿಸ್ತಾ. ನಾವೆಲ್ಲರೂ ಪರಮಾತ್ಮನ ಫರಿಸ್ತೆಗಳಾಗಿದ್ದೇವೆ. ಏಂಜಲಿಕ್ ಸ್ಟೇಜ್ ಅಲ್ಲಿ ಸ್ಥಿತರಾಗಿ ಮುಗುಳ್ನಗ್ತಾ ಇದ್ದೇವೆ ಸೂಕ್ಷ್ಮವತನದಲ್ಲಿ. ಶಿವ ಪರಮಾತ್ಮನ ಫರಿಸ್ತೆಗಳು ನಾವು, ಶಿವ ಪರಮಾತ್ಮನ ಫರಿಸ್ತೆಗಳು ನಾವು ಎಂಬ ಧುನ್ ಬರಲಿ. ನೆಕ್ಸ್ಟ್ 5 minutes ಅಲ್ಲಿ ಬಾಬಾ ನೋಡ್ತಾರೆ.
के फरिश्ते क्रांति हम हैं लाए, शिव के फरिश्ते क्रांति हम हैं लाए, बाबा के दुलारे शांति हम फैलाए। शिव के फरिश्ते क्रांति हम हैं लाए, बाबा के दुलारे शांति हम फैलाए। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। नई दिशा दिखाएंगे। शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। हम सहारा बनेंगे हर डूबती कश्ती का, प्रेम का स्वर बनेंगे हर व्यथित हृदय की बस्ती का। नई दिशा दिखाएंगे। शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए। दुखियों का मित्र बन राह नई दिखाएंगे, नफरत की दीवारों को मिलकर गिराएंगे। दुखियों का मित्र बन राह नई दिखाएंगे, नफरत की दीवारों को मिलकर गिराएंगे। एक नया सवेरा संग ले आएंगे, शिव के फरिश्ते हम विश्व को जगाएंगे, नई दिशा दिखाएंगे। शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए, बाबा के दुलारे शांति हम फैलाए। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे।
दिशा दिखाएंगे। शिव के फरिश्ते क्रांति हम हैं लाए, बाबा के दुलारे शांति हम फैलाए, शांति हम फैलाए। ವಿಶ್ವದ ಗ್ಲೋಬ್ನ ಮೇಲೆ ನಾವೆಲ್ಲ ಫರಿಸ್ತೆಗಳು ನಿಂತುಕೊಂಡು ಶಾಂತಿಯನ್ನು ಹರಡಿಸುತ್ತಿದ್ದೇವೆ. ವಿಶ್ವಕ್ಕೆ ಸಕಾಶವನ್ನು ಕೊಡ್ತಾ ಇದ್ದೇವೆ, ಶಾಂತಿಯನ್ನು ಹರಡಿಸುತ್ತಿದ್ದೇವೆ. ನಾವೆಲ್ಲ ಫರಿಸ್ತೆಗಳು ಸೂಕ್ಷ್ಮ ವತನದಲ್ಲಿ, ಎತ್ತರದಲ್ಲಿ ಶಿವಬಾಬಾ ಜ್ಞಾನ ಸೂರ್ಯ ಇದ್ದಾರೆ. ನಾವೆಲ್ಲ ಫರಿಸ್ತೆಗಳು ಅವರ ಕೆಳಗಡೆ ಇದ್ದೇವೆ. ನಮ್ಮ ಕೆಳಗಡೆ ವಿಶ್ವದ ಗ್ಲೋಬ್ ಇದೆ. ವಿಶ್ವದ ಗ್ಲೋಬ್ನ ತುಂಬ ನಾನಾತ್ಮ ಫರಿಸ್ತೆಯ ಮಸ್ತಕದಿಂದ ಶಕ್ತಿಶಾಲಿ ಕಿರಣಗಳು, ಶಾಂತಿಯ ಕಿರಣಗಳು ಹರಡುತ್ತಿವೆ. ವಿಶ್ವ ಪರಿವರ್ತನೆಯಾಗುತ್ತಿದೆ. ಶಾಂತಿಯ ವೈಬ್ರೇಷನ್ಸ್ ಹರಡಿ ವಿಶ್ವದ ಪರಿವರ್ತನೆ ಆಗ್ತಾ ಇದೆ. ಇಡೀ ವಿಶ್ವಕ್ಕೆ ಸಕಾಶ, ಪ್ರಕೃತಿಗೆ ಸಕಾಶ, ಪ್ರಕೃತಿ 5 ತತ್ವಗಳಿಗೆ ಸಕಾಶ. ನಾವೆಲ್ಲ ಫರಿಸ್ತೆಗಳು ಕೊಡ್ತಾ ಇದ್ದೇವೆ. ಜ್ಞಾನ ಸೂರ್ಯ ನಮ್ಮ ಮೇಲಿದ್ದಾರೆ. ಆ ಸೂರ್ಯನಿಂದ ಶಕ್ತಿಯನ್ನು ಗ್ರಹಿಸ್ತಾ ಇದ್ದೇವೆ. ನಿರಂತರವಾಗಿ ಜ್ಞಾನ ಸೂರ್ಯನ ಶಕ್ತಿಯ ಕಿರಣಗಳೆಲ್ಲ ನಾವೆಲ್ಲ ಫರಿಸ್ತೆಗಳ ಮೇಲೆ ಬೀಳ್ತಾ ಇದೆ. ಎಲ್ಲ ಶಕ್ತಿಶಾಲಿ ಕಿರಣಗಳು ಭೂಮಿಯ ಸುತ್ತಲೂ, ಭೂಮಿಯ ಮೇಲೆಲ್ಲ ಬೀಳ್ತಾ ಇದೆ. ಭೂಮಿಯಲ್ಲಿ ಏನೆಲ್ಲ ಇದೆ? ಸಾಗರಗಳಿದೆ, ಪರ್ವತಗಳಿದೆ, ಖಂಡಗಳು, ಏನೆಲ್ಲ ಇದೆ. ಭೂಮಿ ಕಂಪ್ಲೀಟ್ ಶಾಂತಿಯ ವೈಬ್ರೇಷನ್ಸನ್ನು ಗ್ರಹಿಸುತ್ತಿದೆ, ಸಂತುಷ್ಟವಾಗುತ್ತಿದೆ. ಭೂಮಿಯಲ್ಲಿ ಪ್ರತಿಯೊಂದು ಸೆಂಟರ್, ಬಾಬರವರ ಸೆಂಟರ್ಗಳಿಗೆ ಪರಮಾತ್ಮ ಶಕ್ತಿ ನಾವು ಫರಿಸ್ತೆಗಳಿಂದ ಹರಡಿಸ್ತಾ ಇದ್ದಾರೆ. ಪ್ರತಿಯೊಂದು ಸೆಂಟರ್ ನಿರ್ವಿಘ್ನವಾಗ್ತಾ ಇದ್ದಾವೆ. ಭೂಮಿಯಲ್ಲಿ ಪ್ರತಿಯೊಂದು ಬ್ರಾಹ್ಮಣ ಆತ್ಮ, ಬಲೆ ಹಾಫ್ ಕ್ಯಾಸ್ಟ್ ಇದ್ದಾರೆ, ಅರ್ಧಂಬರ್ಧ ತಿಳ್ಕೊಂಡು ಬಾಬನ್ನ ಕೈ ಬಿಟ್ಟಿರುವಂತಹ ಆತ್ಮಗಳಿದ್ದಾರೆ. ಅಂತಹ ಆತ್ಮಗಳಿಗೂ ಕೂಡ ವಿಶೇಷ ಶಕ್ತಿ ಬಾಪ್ ದಾದಾ ಜ್ಞಾನ ಸೂರ್ಯನಿಂದ ನಾವು ಪಡಿತಾ ಇದ್ದೇವೆ. ಆ ಶಕ್ತಿಯನ್ನು ಅವರಿಗೆಲ್ಲ ಹರಡಿಸ್ತಾ ಇದ್ದೇವೆ. ಪರಿವಾರದ ಎಲ್ಲ ಆತ್ಮಗಳಿಗೆ ಹರಡಿಸ್ತಾ ಇದ್ದೇವೆ. ಯಾವ್ಯಾವ ಆತ್ಮಗಳಿಗೆ ಯೋಗ ಹತ್ತುತ್ತಾ ಇಲ್ಲವಂತಹ ಆತ್ಮಗಳಿಗೆ ಹೈ ಜಂಪ್ ಕೊಡುವಂತಹ ವಿಶೇಷ ದೃಷ್ಟಿಯನ್ನು ಕೊಡ್ತಾ ಇದ್ದೇವೆ. ವಿಶ್ವದಲ್ಲಿ ಕೋಟ್ಯಾನುಕೋಟಿ ಲಕ್ಷಾಂತರ ಬ್ರಾಹ್ಮಣ ಆತ್ಮಗಳು, ಯಾವ ಆತ್ಮಗಳಿಗೆ ಹಂಬಲ ಇದೆ, ಹಸಿವಿದೆ, ಬಾಬನ ನೆನಪು ಮಾಡಬೇಕು, ಅಮೃತ ವೇಳೆ ಮಾಡಬೇಕು ಅಂಥ ಮಕ್ಕಳಿಗೆ ಆಗ್ತಾ ಇಲ್ಲ. ಮಾಯೆ ಜಾಲದಲ್ಲಿ ಸಿಕ್ಕಿ ಹಾಕ್ಕೊಂಡಿರುವಂತಹ ಬ್ರಾಹ್ಮಣ ಮಕ್ಕಳಿಗೂ ಕೂಡ ವಿಶೇಷ ಸಕಾಶವನ್ನು ಕೊಡ್ತಾ ಇದ್ದೇವೆ. ನಾವೆಲ್ಲ ಫರಿಸ್ತೆಗಳು, ಪರಮಾತ್ಮ ಫರಿಸ್ತೆಗಳು, ನಮ್ಮೆಲ್ಲರಿಗೆ ಆ ತಾಕತ್ತನ್ನು ಕೊಟ್ಟಿದ್ದಾರೆ. ಯಾವ ಮಗು ಅಮೃತ ವೇಳೆ ಹೇಳೋಕ್ಕೆ ಕಷ್ಟಪಡ್ತಾ ಇದೆ, ಆಗ್ತಾ ಇಲ್ಲ, ಮಾಯ ಜಾಲದಲ್ಲಿ ಸಿಕ್ಕಾಕ್ಕೊಂಡಿದೆ, ಅಂತಹ ಮಗುವಿಗೆ ವಿಶೇಷ ತಾಕತ್ತನ್ನು ಪರಮಾತ್ಮ ನಾವೆಲ್ಲ ಫರಿಸ್ತೆಗಳ ಮಸ್ತಕದಿಂದ ತುಂಬಿಸ್ತಾ ಇದ್ದಾರೆ. ಅನುಭವದಲ್ಲಿ ಬನ್ನಿ. ಎಲ್ಲ ಸೆಂಟರ್ಗಳಿಗೆ ವಿಶೇಷ ಸಕಾಶ ನಿರ್ವಿಘ್ನವಾಗಲಿ ಎಂಬ ಸಕಾಶ. ಭೂಮಿ ಆಯಿತು, ನೀರಿಗೂ ಕೂಡ ನಿರಂತರ ಸಕಾಶವನ್ನು ಕೊಡ್ತಾ ಇರುವ ಫರಿಸ್ತೆಗಳು ನಾವು, ಪರಮಾತ್ಮ ಫರಿಸ್ತೆಗಳು ನಾವು. ನೀರು, ವಾಯು, ಅಗ್ನಿ, ಆಕಾಶ 5 ತತ್ವಗಳಲ್ಲಿ ಪರಮಾತ್ಮ ನಾವೆಲ್ಲ ಮಕ್ಕಳಲ್ಲಿ ಶಕ್ತಿಯನ್ನು ತುಂಬಿ, ಶಾಂತಿಯನ್ನು ತುಂಬಿ, ಆ ಶಕ್ತಿ ಶಾಂತಿಯ ಕಿರಣಗಳನ್ನು 5 ತತ್ವಗಳಲ್ಲಿ ಹರಡಿಸಿದ್ದಾರೆ. ಪ್ರಕೃತಿ ಸತ್ವಪ್ರಧಾನಗೊಳ್ಳುತ್ತಿದೆ, ಶಾಂತವಾಗುತ್ತಿದೆ. ಪರಿವಾರದ ಎಲ್ಲ ಆತ್ಮಗಳು ಸುಧಾರಿಸಿಕೊಳ್ತಾ ಇದ್ದಾವೆ. ಯೋಗ ಅಗ್ನಿಯ ಅನುಭವದಲ್ಲಿ ಬರುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಶಕ್ತಿಯನ್ನು ಗ್ರಹಿಸ್ತಾ ಇದ್ದಾರೆ.
ಕೆಳಗಡೆ ಬಿದ್ದಿರುವ ಎಲ್ಲ ಬ್ರಾಹ್ಮಣಾತ್ಮಗಳಿಗೂ ವಿಶೇಷ ತಾಕತ್ತನ್ನು ಪರಮಾತ್ಮ ನಾವು ಫರಿಸ್ತೆಗಳಿಂದ ತುಂಬುತ್ತಾ ಇದ್ದಾರೆ. ದುಃಖಿ ಅಶಾಂತ ಭಯಭೀತ ಆತ್ಮಗಳಿಗೆ ಭಕ್ತಾತ್ಮಗಳಿಗೂ ವಿಶೇಷ ಸಕಾಶವನ್ನು ನಾವು ಫರಿಸ್ತೆಗಳಿಂದ ಕೊಡಿಸ್ತಾ ಇದ್ದಾರೆ. ಅನುಭವದಲ್ಲಿ ಬನ್ನಿ. ಇಡೀ ವಿಶ್ವಕ್ಕೆ ಸಕಾಶ, ವಿಶ್ವದಲ್ಲಿರುವ ದುಃಖಿ ಅಶಾಂತ ಭಯಭೀತ ಆತ್ಮಗಳಿಗೆ ಸಕಾಶ, ನಿರಂತರ ಸಕಾಶ, ಪ್ರಾಕ್ಟಿಕಲ್ ಸಕಾಶ. ನಾವೆಲ್ಲ ಉಮ್ಮಂಗ ಉತ್ಸಾಹದ ಪಾಂಕಗಳನ್ನು ಹೊಂದಿರುವ ಫರಿಸ್ತಿಗಳು ಪರಮಾತ್ಮ ಏನೆಲ್ಲ ಕೊಡ್ತಾ ಇದ್ದಾರೆ, ಶಕ್ತಿಯನ್ನು, ಶಾಂತಿಯನ್ನು, ಆನಂದವನ್ನು, ಪವಿತ್ರತೆಯನ್ನು, ಎಲ್ಲ ಕಿರಣಗಳನ್ನು ದುಃಖಿ ಅಶಾಂತ ಆತ್ಮಗಳಿಗೆ ಹರಡಿಸುತ್ತಿದ್ದೇವೆ. ಬಾಪ್ದಾದ ನಾವು ಮಕ್ಕಳನ್ನ ನೋಡ್ತಾ ಇದ್ದಾರೆ. ವಾಹ ಬಚ್ಚೆ ವಾಹ 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 ಬಚ್ಚೆ ವಾಹ 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 ಬಚ್ಚೆ ವಾಹ 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 ಬಚ್ಚೆ ವಾಹ ವಾಹ ಅಂತಿದ್ದಾರೆ. ನಾವೆಲ್ಲರೂ ಬಾಬರವರಿಗೆ ಮೇರಾ ಬಾಬಾ, ಮೀಠ ಬಾಬಾ, ಪ್ಯಾರೆ ಬಾಬಾ, ಥ್ಯಾಂಕ್ ಯು ಬಾಬಾ ಎನ್ನುತ್ತಿದ್ದೇವೆ. ಸತ್ಯ ಹೃದಯದಿಂದ ಹೃದಯೇಶ್ವರನಿಗೆ ಧನ್ಯವಾದ ಬಾಬಾ, ಥ್ಯಾಂಕ್ ಯು ಬಾಬಾ. ನನ್ನ ಬಾಬಾ, ಹೃದಯಾಳದಿಂದ ನನ್ನ ಬಾಬಾ, ನನ್ನ ಬಾಬಾ. ಎಲ್ಲಿ ಏನೇ ಕಷ್ಟ ಬಂದ್ರೂ ಕೂಡ ನೆನಪಲ್ಲಿಟ್ಕೊಳ್ಳಿ. ಬಸ್ ಹೃದಯದಿಂದ ಹೇಳಬೇಕು, ಬಾಬಾ, ನನ್ನ ಬಾಬಾ, ನನ್ನ ಜೊತೆಗಾರ ಬಂದುಬಿಡು, ನನಗೆ ಸಹಾಯ ಮಾಡು ಅನ್ಬೇಕಂತೆ. ಅಂತೀವಾ? ಪರಮಾತ್ಮನು ಬಂಧಿಸಲ್ಪಟ್ಟಿದ್ದಾರೆ ಮಕ್ಕಳಿಗೆ ಸಹಾಯ ಮಾಡಲು. ಬರೀ ಹೃದಯದಿಂದ ಹೇಳಬೇಕು, ನನ್ನ ಬಾಬಾ, ಶಿವ ಬಾಬಾ, ಶಿವ ಬಾಬಾ, ಶಿವ ಬಾಬಾ. मेरा बाबा शिव बाबा, शिव बाबा, बाबा बाबा मेरा बाबा, 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 प्यारे बाबा, मीठे 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 बाबा, बाबा बाबा मेरा बाबा, शिव बाबा, शिव 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 बाबा, बाबा बाबा मेरा बाबा, शिव बाबा. ಒಂದೇ ಧುನ್ನಲ್ಲಿ ಬಾಬಾ 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 ನನ್ನ ಬಾಬಾ, ಶಿವ ಬಾಬಾ, ಶಿವ ಬಾಬಾ, ಶಿವ ಮಂತ್ರ ಹಿ ಚು ಮಂತ್ರ ಹಿ, ಪಾವರ್ಫುಲ್ ಥಾಟ್. शिव बाबा,
शिव बाबा 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 मेरा बाबा शिव बाबा शिव ಇದೇ ಧುನ್ನಲ್ಲಿ ಕಳೆದು ಹೋಗಿದ್ದೇವೆ, ಪರಮಾತ್ಮ ಪ್ರೀತಿಯಲ್ಲಿ ಕಳೆದು ಹೋಗಿದ್ದೇವೆ. ಬಾಪ್ದಾದ ನಮ್ಮೆಲ್ಲರನ್ನ ತಮ್ಮ ನಯನಗಳಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಮ ಹೃದಯದ ಬಡಿತ ಓನ್ಲಿ ಶಿವಬಾಬಾ ಶಿವಬಾಬಾ ನನ್ನ ಬಾಬಾ ನನ್ನ ಬಾಬಾ ಅಂತ ಹೇಳ್ತಾ ಇದೆ. ನಾವೆಲ್ಲ ಮಕ್ಕಳನ್ನ ಪರಮಾತ್ಮ ತನ್ನ ನಯನಗಳಲ್ಲಿ ಸಮಾವೇಶ ಮಾಡಿಕೊಂಡಿದ್ದಾರೆ. ಪರಮಾತ್ಮ ನಯನಗಳಲ್ಲಿ ಸಮಾವೇಶ ಆಗಿದ್ದೇವೆ. ಕಂಪ್ಲೀಟ್ ಫರಿಸ್ತಗಳು ಅಲ್ಲ, ಆತ್ಮನೂ ಅಲ್ಲ, ಕಂಪ್ಲೀಟ್ ಪರಮಾತ್ಮ ನಯನದಲ್ಲಿರುವ ಪ್ರಕಾಶತೆಯಾಗಿ ಬಿಟ್ಟಿದ್ದೇವೆ. ನಾವೆಲ್ಲರೂ ಪ್ರಕಾಶಮಯ, ಪರಮಾತ್ಮ ನಯನಗಳಲ್ಲಿ ಸಮಾವೇಶ. ಒಮ್ಮೆ ನಯನದಲ್ಲಿ ಕೂತ್ಕೊಳ್ತೀವಿ, ಒಮ್ಮೆ ಹೃದಯದಲ್ಲಿ ಕುಳಿತುಕೊಳ್ತೀವಿ, ಹೃದಯ ಸಿಂಹಾಸನಾಧಿಕಾರಿಗಳಾಗಿ. ಹೃದಯದಿಂದ ಬಾಬಾ ಬಾಬಾ ಬಾಬಾ, ಇದರಲ್ಲಿ ಅವರ ಲವ್ವಲ್ಲಿ ಲವ್ಲೀನ್ ಅವಸ್ಥೆ, ಲಾಸ್ಟ್ ಮಿನಿಟಲ್ಲಿ ಲವ್ವಲ್ಲಿ ಲವ್ಲೀನ್ ಅವಸ್ಥೆ. ಹೇಗೆ ಲವ್ವಲ್ಲಿ ಲವ್ಲೀನ್ ಆಗ್ತವೆ? ಪರಮಾತ್ಮ ಕರೆಂಟ್ ಆತ್ಮದಲ್ಲಿ, ಪರಮಾತ್ಮ ಕರೆಂಟ್ ಆತ್ಮದಲ್ಲಿ ಅಷ್ಟೇ ಅಲ್ಲ, ಸ್ಥೂಲ ಶರೀರದ ಅಂಗ ಅಂಗದಲ್ಲೂ ಕರೆಂಟ್ ತುಂಬಿಕೊಳ್ಳುತ್ತಿದೆ. ಬಾಪ್ದಾದ ಮುಗುಳ್ನಗುತ್ತು ಪ್ರತಿಯೊಂದು ಮಗುವನ್ನ ಇಮರ್ಜ್ ಮಾಡಿಕೊಂಡು ಪ್ರತಿಯೊಂದು ಮಗುವಿನ ಮಸ್ತಕದ ಅಂದರೆ ಹಣೆಯ ಮೇಲೆ ಅವರ ವರದಾನಿ ಹಸ್ತದ ಬೆರಳಿನಿಂದ ಹೀಗೆ ಟಚ್ ಮಾಡ್ತಾ ಇದ್ದಾರೆ. ಆ ವರದಾನಿ ಹಸ್ತದ ಬೆರಳು ಟಚ್ ಆದ ತಕ್ಷಣ ಒಂದು ಸ್ಪಾರ್ಕ್ ನನ್ನ ಆತ್ಮನಲ್ಲಿ, ಕರೆಂಟ್ ನನ್ನ ಆತ್ಮನಲ್ಲಿ, ಶರೀರದ ಅಂಗ ಅಂಗದಲ್ಲೂ ಕೂಡ ನರ ನರಗಳಲ್ಲೂ ಕೂಡ ಈಶ್ವರನ ಶಕ್ತಿ, ಸುಪ್ರೀಂ ಸರ್ಜನ್ ಪವರ್ಫುಲ್ ಕಿರಣಗಳು ಶರೀರದ ಅಂಗ ಅಂಗದಲ್ಲಿ ಹರಡಿ ನಿರೋಗಿಯನ್ನಾಗಿ ಮಾಡುತ್ತಿವೆ. ಈ ಶಕ್ತಿಯ ಕಿರಣಗಳು ಲೇಸರ್ ಕಿರಣಗಳಂತೆಯೇ ಕೆಲಸ ಮಾಡ್ತಾ ಇದೆ. ಶರೀರದ ಅಂಗ ಅಂಗದಲ್ಲಿ ಪರಮಾತ್ಮ ಕರೆಂಟ್ ಹರಿದು 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 ಕಂಪ್ಲೀಟ್ ಶರೀರ ನಿರೋಗಿ ಆಗುತ್ತಿದೆ. ಆದರೆ ಮನಸ್ಸು ಮಾತ್ರ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಹೇಳುತ್ತಿದೆ. ಎಷ್ಟೆಷ್ಟು ಪರಮಾತ್ಮ ಶಿವ ಮಂತ್ರವನ್ನ, ಪರಮಾತ್ಮ ಮಂತ್ರವನ್ನ ಹೃದಯದಲ್ಲಿ ಹೃದಯಾಳದಿಂದ ಹೇಳ್ತಾ ಇದ್ದೀವಿ, ಅಷ್ಟಷ್ಟು ನಾನು ನಿರೋಗಿ ಆಗ್ತಾ ಇದ್ದೇನೆ. ಮಾನಸಿಕ ರೋಗಗಳಿಂದ ಮುಕ್ತಿ, ದೇಹದ ರೋಗಗಳಿಂದ ಮುಕ್ತಿ. ನನ್ನ ಬಾಬಾ ನನ್ನ ಬಾಬಾ, ಇದೇ ಧುನ್ನಲ್ಲಿ ಕಂಪ್ಲೀಟ್ ಕಳೆದು ಹೋಗಿದ್ದೇವೆ, ಲವ್ವಲ್ಲಿ ಲವ್ಲೀನರಾಗಿದ್ದೇವೆ. ಶಿವ ಬಾಬಾ ಶಿವ ಬಾಬಾ 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 ಮೇರಾ ಬಾಬಾ ಶಿವ ಬಾಬಾ ಶಿವ ಬಾಬಾ 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 ಮೇರಾ ಬಾಬಾ ಶಿವ ಬಾಬಾ शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा प्यारे बाबा मीठे 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 बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव बाबा 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 मेरा बाबा शिव बाबा शिव
शिव बाबा शिव बाबा 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 मेरा बाबा शिव बाबा ಹೃದಯಾಳದಿಂದ ಬಾಬಾ 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 ಎಂಬುವ ಧ್ವನಿದೆಯ ಎಲ್ಲರಲ್ಲೂ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀವ, ಬಾಬಾ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಗುವನ್ನು ನಿರೋಗಿಯನ್ನಾಗಿ ಮಾಡಿದ್ದಾರೆ, ನಿರ್ವಿಘ್ನರನ್ನಾಗಿ ಮಾಡಿದ್ದಾರೆ, ಧೈರ್ಯವಂತರನ್ನಾಗಿ ಮಾಡಿದ್ದಾರೆ, ನಿರ್ಭಯತೆಯ ಶಕ್ತಿಯನ್ನು ತುಂಬಿದ್ದಾರೆ. ಹೃದಯರಾಮನನ್ನ ಹೃದಯದಿಂದ ನೆನಪು ಮಾಡುವ ತಾಕತ್ತನ್ನು ಕೊಟ್ಟಿದ್ದಾರೆ. ಸರ್ವ ಖಜಾನೆಗಳಿಂದ ಭರ್ಪೂರ ಮಾಡಿದ್ದಾರೆ. ಯೋಗ ಅಗ್ನಿಯಲ್ಲಿ ಆತ್ಮವನ್ನು ಸ್ವಚ್ಛಗೊಳಿಸಿದ್ದಾರೆ. ಹೆಜ್ಜೆ ಹೆಜ್ಜೆಯಲ್ಲಿ ಪರಮಾತ್ಮ ನಿಂತು ಕಾಪಾಡ್ತಾ ಇರುವಂತಹ, ಪರಮಾತ್ಮ ನಯನದಲ್ಲಿರುವ ಪ್ರಕಾಶತೆ ನಾನಾತ್ಮ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಶಿವ ಬಾಬಾ ಪ್ರಿಯಾತಿ ಪ್ರಿಯ ಬಾಬಾ ಮೀಠೆ ಬಾಬಾ शिव बाबा शिव बाबा 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 मेरा बाबा 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 शिव बाबा शिव बाबा बाबा बाबा. ಬಾಬಾ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಈ ಸಮಯದಲ್ಲಿ ಪರಮಾತ್ಮನ ನೆನಪಿನ ಲಗ್ನಿನಲ್ಲಿದ್ದೀವಾ ಅಥವಾ ತುಗುಡಿಸ್ತಾ ಇದ್ದೀವ, ಲಾಸ್ಟ್ ಮಿನಿಟಲ್ಲಿ ಹೇಗಿದ್ದೀವಿ ಎಂಬುದನ್ನು ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ಬಾಬಾ ಹೃದಯಾಳದಿಂದ ಬರ್ತಾ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ. ಲಾಸ್ಟ್ ಮಿನಿಟಲ್ಲಿ ಎಲ್ರಿಗೂ ರಕ್ಷಕವಚ ಪಡಿಬೇಕಲ್ವ? ನಾವು ಎಲ್ಲರೂ ರಕ್ಷಕವಚವನ್ನು ಪಡೆಯಲು ಸಿದ್ಧರಾಗಿದ್ದೇವೆ, ಜಾಗೃತ ಅವಸ್ಥೆಯಲ್ಲಿದ್ದೇವೆ. ರಕ್ಷಕವಚ ಅಷ್ಟೇ ಅಲ್ಲ, ಪರಮಾತ್ಮ ಸದಾ ಸುಮಂಗಲಿ ಭವದ ರಿಂಗನ್ನು ಹಾಕಲಿದ್ದಾರೆ. ಸ್ವದರ್ಶನ ಚಕ್ರವನ್ನು ಕೈಯಲ್ಲಿ ಹಾಕಲಿದ್ದಾರೆ. ಗೋಲ್ಡನ್ ಬ್ಯಾಡ್ಜನ್ನು ತೊಡಿಸಲಿದ್ದಾರೆ. ಅಟೆನ್ಷನ್ ಅಟೆನ್ಷನ್ ಅಟೆನ್ಷನ್. ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಸ್ವದರ್ಶನ ಚಕ್ರವನ್ನು ತುಂಬುವ ಮುಂಚಿತವಾಗಿ, ಕೊಡುವ ಮುಂಚಿತವಾಗಿ ಪರಮಾತ್ಮ ವಿಜಯಭವದ ತಿಲಕವನ್ನು ಕೊಡೋಕ್ಕಿಂತ ಮುಂಚಿತವಾಗಿ ಬಾಪ್ ದಾದಾ ನಾವೆಲ್ಲ ಮಕ್ಕಳಿಗೆ ಏನು ಹೇಳಲು ಇಚ್ಛಿಸ್ತಾ ಇದ್ದಾರೆ ನೋಡೋಣ. ಬಾಬಾ ಏನು ಹೇಳ್ತಾರೆ? ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಇದ್ದೀವ, ನಿಜವಾಗ್ಲೂ ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ಮಾತನಾಡ್ತಾರೆ ಅಂದರೆ ಎಲ್ಲರೂ ಜಾಗೃತ ಅವಸ್ಥೆಗೆ ಬಂದಿದ್ದೀವಿ ಅಲ್ವಾ? ಪಕ್ಕಾ. ಬಾಬಾ ಏನು ಹೇಳ್ತಾರೆ ನೋಡಿ ಲಾಸ್ಟ್ ಮಿನಿಟಲ್ಲಿ. ಯಾವಾಗ ಪರಮಾತ್ಮನೇ ನಿಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ, ಬ್ರಾಹ್ಮಣ ಜೀವನವನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಣ ಜೀವನದ ನಿಮ್ಮೆಲ್ಲರದ್ದು ಪ್ರಾಮಿಸ್ ಏನು? ಒಬ್ಬ ತಂದೆ, ಬೇರೆ ಯಾರೂ ಇಲ್ಲ. ನೆನಪಿದೆಯಾ? ಪ್ರಾಮಿಸ್ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೆನಪಿದೆಯಾ? ಕತ್ತನಲ್ಲಾಡಿಸಿ ಎಲ್ಗಾಡಿಸಿ ಅಂತಿದ್ದಾರೆ ಬಾಬರವರು. ನೆನಪಿದೆಯಾ? ನೆನಪಿದೆಯಾ? ವೆರಿ ಗುಡ್. ಪಕ್ಕ. ಅವಾಗವಾಗ ಮರ್ತು ಬಿಡ್ತೀರಾ? ಬಾಬಾ ನನ್ನವರು, ನಾನು ಅವರವರ. ನೋಡ್ರಿ 63 ಜನ್ಮ ಬರೀ ಮಾತನಾಡುವಂಥವ್ರಾಗಿದ್ರಿ.
ಇವಾಗ ये एक जन्म ಇದೊಂದೇ ಒಂದು ಜನ್ಮ स्मृति स्वरूप बने ಸ್ಮೃತಿ ಸ್ವರೂಪರಾಗಿದ್ದೆ. ಆದರೆ ಮಕ್ಕಳನ್ನ ಪರಮಾತ್ಮ ಕೇಳ್ತಾ ಇದ್ದಾರೆ, ಸ್ಮೃತಿ ಸ್ವರೂಪರಾಗ್ತೀರಿ. बचपन का वायदा याद है ಬಾಲ್ಯತನದ सहज करके दिया ಪ್ರಾಮಿಸ್ ನೆನಪಿದೆ, ಎಷ್ಟು ಸಹಜ ಮಾಡಿಕೊಟ್ಟಿದ್ದೀನಿ ನಾನು ಅಂತಾರೆ. बाप में ಒಬ್ಬ ತಂದೆಯಲ್ಲಿ ಸಂಸಾರ, ಒಬ್ಬ ತಂದೆಯಲ್ಲೇ ಇಡೀ ಸಂಸಾರ ಇದೆ. उससे ಒಬ್ಬ ತಂದೆಯಿಂದನೇ संबंध ಸರ್ವ ಸಂಬಂಧ ಇದೆ. एक बाप से ಒಬ್ಬ ತಂದೆಯಿಂದನೇ ಎಲ್ಲ ಪ್ರಾಪ್ತಿಗಳಾಗ್ತದೆ. ಒಬ್ಬನೇ पढ़ाने वाला भी है ಓದಿಸುವಂಥವರು ಒಬ್ಬರೇ ಆಗಿದ್ದಾರೆ, ना करने वाला ಪಾಲನೆ ಮಾಡುವಂಥವ್ರು ಒಬ್ಬರೇ ಆಗಿದ್ದಾರೆ. ಅಪ್ಪಾಜಿ एक ಎಲ್ಲದರಲ್ಲಿ ಒಬ್ಬರೇ ಆಗಿದ್ದಾರೆ. परिवार भी है ಬಲೆ ಪರಿವಾರವೂ ಇದೆ, ईश्वरी परिवार ಈಶ್ವರಿಯ ಪರಿವಾರ. लेकिन ಆದರೆ ಪರಿವಾರ भी एक बाप का है ಪರಿವಾರವೂ ಕೂಡ ಒಬ್ಬ ತಂದೆಯದ್ದೇ ಪರಿವಾರ ಆಗಿದೆ. ಗೊತ್ತಾಯ್ತಲ್ವಾ? अलग अलग बाप ಸಪ್ರೇಟ್ ಸಪ್ರೇಟ್ ತಂದೆಯ ಪರಿವಾರ ಅಲ್ಲ, ಒಬ್ಬ ತಂದೆಯ ಪರಿವಾರ ಇದೆ, एक ही परिवार ಒಂದೇ ಪರಿವಾರ. परिवार में भी ಪರಿವಾರದಲ್ಲೂ एक दो में ಪರಸ್ಪರದಲ್ಲಿ ಒಬ್ಬಿಬ್ಬರಲ್ಲಿ आत्मक स्नेह ಆತ್ಮಿಕ ಸ್ನೇಹ. स्नेह नहीं आत्मक ಬರೀ ಸ್ನೇಹ ಅಲ್ಲ, ಆತ್ಮಿಕ ಸ್ನೇಹ. दादा याद दिला रहे ಬಾಪ್ದಾದ ನೆನಪಿಗೆ ತರಿಸ್ತಾ ಇದ್ದಾರೆ. ಆತ್ಮಿಕ ಸ್ನೇಹ ಪರಿವಾರದಲ್ಲಿ के वायदे ಜನ್ಮದ ಪ್ರಾಮಿಸನ್ನು ನೆನಪಿಗೆ ತರಿಸ್ತಾ ಇದ್ದಾರೆ. किया ಮತ್ತೇನು ಪ್ರಾಮಿಸ್ ಮಾಡಿದ್ರಿ ನೆನಪಿದೆಯಾ? ನೆನಪಿಗೆ ತರಿಸ್ತಾ ಇದ್ದೀನಿ ನಾನು ನಿಮಗೆಲ್ಲ ಅಂತಿದ್ದಾರೆ ಬಾಪರು. ಏನೇನು ಪ್ರಾಮಿಸ್ ಮಾಡಿದ್ವಿ ನಾವು ಬಾಬನ ಮಕ್ಕಳಾದ ತಕ್ಷಣ? ಎಲ್ಲರೂ ಓದಿದ್ದೀರಿ ತಾನೇ? ಎಲ್ಲರೂ ಓದಿದ್ದೀವಿ, ಎಲ್ಲರೂ ನೆನಪಿಗೆ ತಂದ್ವಾ? ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರು ಇಲ್ಲ. ಏಕ್ ಬಾಪ್ ದುಸರನ ಕೊಯ್. ಪರಿವಾರನೂ ಒಂದೇ, ಒಬ್ಬ ಪರಮಾತ್ಮಂದೇ ಪರಿವಾರ. ಎಲ್ಲ ಸಂಬಂಧಗಳಲ್ಲಿ ಪರಮಾತ್ಮ ಒಬ್ಬನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಒಬ್ಬ ಪರಮಾತ್ಮನಲ್ಲಿ ಎಲ್ಲ ಸಂಬಂಧಗಳನ್ನ ನೋಡ್ತಾ ಇದ್ದೀವಾ? उमंग उत्साह से ಉಮ್ಮಂಗ ಉತ್ಸಾಹದಿಂದ बाप के आगे ತಂದೆಯ ಮುಂದೆ दिल से कहा ಹೃದಯದಿಂದ ಹೇಳಿದ್ರಿ, सब कुछ आपका है ಎಲ್ಲ ನಿಮ್ಮದು ಅನ್ನುವಂಥ ವಾಯ್ದೆ ಮಾಡಿದ್ವಲ್ಲ, ಎಲ್ಲ ನಿಮ್ಮದಾಗಿದೆ ಬಾಪ. ತನ್ ಮನ್ ಧನ್ सब आपका है ಎಲ್ಲ ನಿಮ್ಮದಾಗಿದೆ ಬಾಬಾ ಅಂದ್ವಿ ತಾನೆ? ಪ್ರಾಮಿಸ್. ಕಟ್ಟಾಗಿರುವಂತಹ ವಸ್ತು, ಮುರಿದು ಹೋಗಿರುವಂತಹ ವಸ್ತು, की अमानत के ಎಲ್ಲ ಕಟ್ಟಾಗಿರೋ ವಸ್ತು ನಮಗೆ, ನಮ್ಮಲ್ಲೇನಿದೆ ಅಮಾನತ್ ರೂಪದಲ್ಲಿ बाप ने कार्य में लगाने के लिए दिया है ಪರಮಾತ್ಮ ಕಾರ್ಯದಲ್ಲಿ ತೊಡಗಿಸುವುದಕ್ಕಾಗಿ ಕೊಟ್ಟಿದ್ದಾರೆ. आपने बाप को दे दी ನೀವು ಪರಮಾತ್ಮನಿಗೆ ಕೊಟ್ಬಿಟ್ಟಿದ್ದೀರಿ, ಫಿನಿಶ್ ಕೊಟ್ಟಿದ್ದೀರಿ ತಾನೇ ಎಲ್ಲ. वापस थोड़ा थोड़ा ले ले ಆವಾಗವಾಗ ವಾಪಸ್ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಡ್ತೀರೇನು? ತಗೊಂಡ್ಬಿಡ್ತೀರಿ, वापस लेते हो ವಾಪಸ್ ತೆಗೆದುಕೊಳ್ತೀರಿ. तो अमानत में खयानत हो जाती ಅಮಾನತ್ತಲ್ಲಿ ಖ್ಯಾನತ್ತಾಗ್ಬಿಡ್ತದೆ. ತಗೋಬೇಡ್ರಿ, ಕೊಟ್ಟಿರೋ ವಸ್ತುವನ್ನು ವಾಪಸ್ ಮರಳಿಸ್ಕೋಬಾರ್ದಲ್ಲ. बच्चे कहते हैं ಕೆಲವು ಮಕ್ಕಳು ಹೇಳ್ತಾರೆ, रोहरियान करती है ना ಆತ್ಮಿಕ ವಾರ್ತಾಲಾಪ ಮಾಡ್ತಿರಲ್ವಾ, मेरा मन परेशान रहता है ನನ್ನ ಮನಸ್ಸು ಪರೇಶಾನ್ ಇರ್ತದೆ ಅಂತ ಹೇಳ್ತೀರಿ. ರೋಹರಿಯನ್ನು ಮಾಡುವ मन आया कहाँ से ಆ ಮೇರಾ ಮನ್ ಅನ್ನೋದು ಎಲ್ಲಿಂದ ಬಂತು? मेरा तेरे को
ಯಾವಾಗ ನನ್ನದು ಅನ್ನೋದನ್ನು ನಿನ್ನದು ಅನ್ನೋದರಲ್ಲಿ ಅರ್ಪಣೆ ಮಾಡಿದಿರಿ, ಹಾಗಾದರೆ ಮೇರಾ ನನ್ನ ಮನಸ್ಸು ಅನ್ನೋದು ಎಲ್ಲಿಂದ ಬಂತು? ನನ್ನ ಮನಸ್ಸು ಯಾಕೋ ಪರೇಶಾನ್ ಇದೆ ಅಂತ ಎಲ್ಲಿಂದ ಬಂತು? ನಿಮ್ಮ ಮನಸ್ಸಲ್ಲ, ನೀವು ಕೊಟ್ಬಿಟ್ಟಿದ್ದೀರಿ ನನಗೆ ಅಂತಾರೆ ಪಾಪರು. कोटी बादशाह हो गए, ನೀವೆಲ್ಲರೂ ಬೆನ್ಕೋಡಿ ಬಾದಶಾ, कुछ नहीं रहा, बिन कोटी हो गए, ಬೆನ್ಕೋಡಿ ಬಾದಶಾ. बादशाह हो गए। ಆದರೆ ಬಾದಶಾ ಆಗಿದ್ದೀರಿ, ಬೆನ್ಕೋಡಿ ಬಾದಶಾ. ಬೆನ್ಕೋಡಿ ಬಾದಶಾ, ಏನೂ ಇಲ್ಲದ ಬಾದಶಾ. का खजाना वो आपका खजाना हो गया। ಪರಮಾತ್ಮನ ಖಜಾನೆ ಏನೆಲ್ಲ ಇದೆ ಅದು ನಿಮ್ಮ ಖಜಾನೆ ಆಯಿತು. ನೀವು ಆಟೋಮೆಟಿಕ್ ಆಗಿ ಬಾದಶಾ ಆದ್ರಲ್ಲೋ ಮಕ್ಕಳೇ ಅಂತಾರೆ ಪಾಪರವರು. परमात्मा खजाना ಪರಮಾತ್ಮನ ಖಜಾನೆ वो बच्चों का खजाना, ಅದು ಮಕ್ಕಳ ಖಜಾನೆ ಆಗಿದೆ. तो बाप दादा ಬಾಪ್ ದಾದ वादे याद दिला रहे हैं, ಪ್ರಾಮಿಸ್ ಏನು ಮಾಡಿದ್ರಿ ಅದನ್ನು मेरा नहीं करो, ನಿಂದ್ರಲ್ಲಿ ನಂದು ಮಾಡಬೇಡಿ. ನಂದು ನಂದು ಅನ್ನೋದು ಮಾಡಬೇಡ್ರಿ. बाप ने आप सबको ಯಾವಾಗ ತಂದೆ ನೀವೆಲ್ಲ ಮಕ್ಕಳಿಗೆ परमात्मा खजाने ಪರಮಾತ್ಮನ ಖಜಾನೆ से माला माल ಪರಮಾತ್ಮನ ಖಜಾನೆಯಿಂದ ಮಾಲಮಾಲ್ ಮಾಡಿದ್ದಾರೆ. जिम्मेवारी ಜವಾಬ್ದಾರಿ बाप ने ले ली। ನಿಮ್ಮೆಲ್ಲರದ್ದು ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಅಂತಿದ್ದಾರೆ ಪಾಪರು. ಯಾವ ಶಬ್ದದಲ್ಲಿ? आप मुझे याद करो, ನೀವು ನನ್ನನ್ನು ನೆನಪು ಮಾಡಿದ್ರಿ ಅಂದರೆ के अध ಸರ್ವಪ್ರಾಪ್ತಿಗೆ ಅಧಿಕಾರಿ ಆಗ್ತೀರಿ, ಹಾಗೆ ಆಗ್ತೀರಿ. सिर्फ याद करो। ಬರೀ ನೆನಪು ಮಾಡ್ರಿ ಅಂತಿದ್ದಾರೆ ಪಾಪ. और आपने कहा ನೀವು ಹೇಳಿದ್ರಿ ಅವಾಗ हम आपके आप हमारा, ये वायदा है ನಾವು ನಿಮ್ಮವರು ನೀವು ನನ್ನವರು, ಇದು ಪ್ರಾಮಿಸ್ ಅಲ್ವಾ? कहते हैं ಬಾಬಾ ಹೇಳ್ತಾರೆ खजानों को ಖಜಾನೆಗಳನ್ನು सदा ಸದಾ स्वमृत ಸ್ವಯಂನ ಪ್ರತಿ और सर्व आत्माओं के प्रति ಮತ್ತು ಬೇರೆ ಆತ್ಮಗಳ ಪ್ರತಿ कार्य में लगाओ। ಕಾರ್ಯದಲ್ಲಿ ತೊಡಗಿಸಿ. इतना कार्य में लगाएंगे ಎಷ್ಟು ಖಜಾನೆಗಳನ್ನ ಕಾರ್ಯದಲ್ಲಿ ತೊಡಗಿಸ್ತೀರಿ उतना ही ಅಷ್ಟೇ खजाना बढ़ता है। ಖಜಾನೆ ಜಾಸ್ತಿ ವೃದ್ಧಿ ಆಗ್ತಾ ಹೋಗ್ತದೆ. सर्व शक्तियों का खजाना, ಸರ್ವಶಕ್ತಿಗಳ ಖಜಾನೆ, सर्व शक्तियाँ ಸರ್ವಶಕ್ತಿಗಳು कार्य में लगाओ। ಕಾರ್ಯದಲ್ಲಿ ತೊಡಗಿಸಿ. सिर्फ बुद्धि में ಬರೀ ಬುದ್ಧಿಯಲ್ಲಿ नॉलेज नहीं रखो। मैं ಜ್ಞಾನ ಅಷ್ಟೇ ಇಟ್ಕೋಬೇಡ್ರಿ. ನಾನು ಸರ್ವಶಕ್ತಿಮಾನ್ ಆಗಿದ್ದೀನಿ ಅಂತ ನಾಲೆಜ್ ಇಟ್ಕೊಳ್ಳೋದಷ್ಟೇ ಅಲ್ಲ, ಆದರೆ ಸರ್ವಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸಿ, ಕಾರ್ಯದಲ್ಲಿ ತೊಡಗಿಸಿ ಅಂತ ಬಾಬರವರು ಹೇಳ್ತಾ ಇದ್ದಾರೆ ನಾವೆಲ್ಲ ಮಕ್ಕಳಿಗೆ. ಸಮಯ ಪ್ರಮಾಣ ಸರ್ವಶಕ್ತಿ ಸರ್ವ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಮಕ್ಕಳೇ, ಕಾರ್ಯದಲ್ಲಿ ತೊಡಗಿಸಿ ತೊಡಗಿಸಿ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಮಿನಿಟಲ್ಲಿ ಬಾಬಾ 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 ನಿರಂತರ ನನ್ನ ನಯನಗಳಲ್ಲಿ ವಿಚಿತ್ರವಾದ ಕರೆಂಟ್, ಪರಮಾತ್ಮ ಕರೆಂಟ್ ತುಂಬಿಕೊಳ್ಳುತ್ತಿದೆ. ದೃಷ್ಟಿಯಲ್ಲಿ ಪರಮಾತ್ಮನನ್ನ ಸಮಾವೇಶ ಮಾಡಿಕೊಂಡಿದ್ದೇವೆ. ಅನುಭವದಲ್ಲಿ ಬನ್ನಿ. ನೆನಪಿನ ಯಾತ್ರೆ ಮಾಡ್ತಾ ಇದ್ದೇನೆ ಬಾಬಾ, ಪ್ರಪಂಚವನ್ನು ಮರಿತಾ ಇದ್ದೀನಿ ಬಾಬಾ. ಉಸಿರುಸಿರಲ್ಲಿ ನಿಮ್ಮನ್ನು ಸಮಾವೇಶ ಮಾಡಿಕೊಳ್ತಾ ಇದ್ದೀನಿ ಬಾಬಾ. ಲವ್ಲಿ ಲವ್ಲಿ ಬಾಬಾ ಸಮಾನ ಸ್ವೀಟ್ ಆಗ್ತಾ ಇದೆ. ಬೇಹದ್ದಿನ ಖುಷಿಯನ್ನ ಸಂಪಾದನೆ ಮಾಡ್ತಾ ಇದ್ದೀನಿ. ನೀನು ನನ್ನ ಪಾಲನಹಾರ, ನೀವೇ ನನ್ನ ಜೀವನಕ್ಕೆ ಆಧಾರ.
ನೀವೇ ನನ್ನ ಶಿಕ್ಷಕ ಸದ್ಗುರು, ನೀವೇ ನನ್ನ ಸಂಸಾರ, ನೀವೇ ಮಧುರವಾದ ಭಗವಂತ, ನೀವೇ ನನ್ನ ಹೃದಯದ ಜೀವನ, ನೀವೇ ಎಲ್ಲದಕ್ಕಿಂತ ಮಹಾನಾಗಿದ್ದೀರಿ ಬಾಬಾ. ಬಾಬಾ ನಮ್ಮೆಲ್ಲರೂ ಪಾಲನೆ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ, ಹೆಜ್ಜೆ ಹೆಜ್ಜೆ. ಪರಮಾತ್ಮ ಜ್ಞಾನದ ಮಂಥನನ್ನು ಮಾಡ್ತಾ ಮಾಡ್ತಾ ನಾನು ವಜ್ರ ರಚನೆಗಳನ್ನು ಸಂಪಾದಿಸ್ತಾ ಇದ್ದೇನೆ. ನನ್ನ ನೆನಪಿನ ಯಾತ್ರೆಯನ್ನು ಮಾಡ್ತಾ ಬೇಹದ್ದಿನ ಸುಖವನ್ನು ಪಡೆದುಕೊಂಡೆ. ಮುರಳಿಯ ಪ್ರತಿ ಶಿಕ್ಷಣದಲ್ಲಿ ನಾನು ಗೀತೆಯಲ್ಲಿ ಪೋಣಿಸಲ್ಪಟ್ಟೆ. ನಿನ್ನ ಮಧುರ ಮಧುರವಾದ ನೆನಪು ಶ್ವಾಸದಲ್ಲಿ ಅರ್ಥವಾಗಿದೆ. ನೆನಪಿನ ಲಗನ್ನಿನಲ್ಲಿ ನಾವೆಲ್ಲರೂ ಮಗ್ನಾವಸ್ಥೆಗೆ ಹೋಗಿದ್ದೇವೆ. ಶ್ರೀ ವೈತರಣಿ ನದಿಯಿಂದ ನಮ್ಮನ್ನ ಹಾಲಿನ ಸಾಗರದವರನ್ನ ಮಾಡಿಬಿಟ್ರಿ. ವರದಾನಗಳ ಶಕ್ತಿಯನ್ನು ತುಂಬಿ ಫರಿಸ್ತಾ ಮಾಡಿಬಿಟ್ಟೆ ಪರಮಾತ್ಮ ನನ್ನನ್ನ. ರಕ್ಷೆಯನ್ನ ಕೊಟ್ಟು ನನ್ನ ಪಾವನ ಜೀವನವನ್ನು ಮಾಡಿದ್ದೀಯ. ಹಾರುವುದನ್ನು ಕಲಿಸಿದರೆ ಬಾಬರವರು ತಮ್ಮ ನಯನದಲ್ಲಿ ಕೂರಿಸಿಕೊಂಡು ದೃಷ್ಟಿಯಲ್ಲಿ ಪರಮಾತ್ಮನನ್ನು ಸಮಾವೇಶ ಮಾಡಿಕೊಂಡು ಪರಮಾತ್ಮನ दुनिया को भुला दूं, सांसों में तुम्हें संभालूं, कुछ पल की मौज मना लूं, तेरे जैसा स्वीट बनकर मैं बेहद खुशी कमा लूं. ಬಾಪ್ ದಾದಾ ಪ್ರತಿಯೊಂದು ಮುದ್ದು ಮುದ್ದಾದ ಫರಿಸ್ತೆಗಳು ಜಾಗೃತ ಅವಸ್ಥೆಯಲ್ಲಿರುವ ಫರಿಸ್ತೆಗಳನ್ನು ಸಮೀಪದಲ್ಲಿ ಕರೀತಾ ಇದ್ದಾರೆ. ಸೂಕ್ಷ್ಮವತನದಲ್ಲಿ ಅತ್ಯಂತ ಸಮೀಪದಲ್ಲಿ ಕರೆದು ಪ್ರತಿಯೊಂದು ಮಗುವಿಗೆ ವಿಜಯ್ ಭವದ ತಿಲಕವನ್ನು ಹಚ್ತಾ ಇದ್ದಾರೆ. ಕೊರಳಲ್ಲಿ ರಕ್ಷಕವಚವನ್ನು ಹಾಕ್ತಾ ಇದ್ದಾರೆ. ಪ್ರತಿಯೊಂದು ಮಗು ರಕ್ಷಕವಚವನ್ನು ಪಡಿತಾ ಇದ್ದಾವೆ. ಬಾಪ್ದಾದ ಪ್ರತಿಯೊಂದು ಮಕ್ಕಳಿಗೆ ಅಮೃತವನ್ನು ಕುಡಿಸ್ತಾ ಇದ್ದಾರೆ, ಸುಭಿರಸವನ್ನು ಕುಡಿಸ್ತಾ ಇದ್ದಾರೆ. ಅಮರ ಭವ ಅಮರ ಭವ ಅಮರ ಭವದ ವರದಾನ ಕೊಡ್ತಾ ಇದ್ದಾರೆ. ಬಾಪ್ದಾದ ಪ್ರತಿಯೊಂದು ಮಗುವಿಗೆ ಕೈ ಮುಂದೆ ಚಾಚಿ ಅಂತ ಹೇಳಿ ಪ್ರತಿಯೊಂದು ಮಗುವಿನ ಕೈಗೆ ರಕ್ಷಕವಚವನ್ನು ಕಟ್ತಾ ಇದ್ದಾರೆ. ಸ್ವದರ್ಶನ ಚಕ್ರವನ್ನು ಕಟ್ತಾ ಇದ್ದಾರೆ. ಕೈಯಲ್ಲಿ ಎಲ್ಲರೂ ರಕ್ಷಕವಚವನ್ನು ಪಡೆದಿದ್ದೇವೆ. ಪ್ರತಿಯೊಂದು ಮಕ್ಕಳಿಗೆ ಬಾಪದಾದ ಸದಾ ಸುಮಂಗಲಿ ಭವದ ರಿಂಗನ್ನು ತೊಡಿಸ್ತಾ ಇದ್ದಾರೆ. ಗೋಲ್ಡನ್ ರಿಂಗ್ ನಾವೆಲ್ಲ ಮಕ್ಕಳಿಗೆ
ಬಂಗಾರದ ಬ್ಯಾಡ್ಜನ್ನು ತೋರಿಸ್ತಾ ಮಗು ನೀನು ಸದಾ ನನಗೆ ಸಮರ್ಪಣೆ, ನಿನ್ನ ಜವಾಬ್ದಾರಿ ನನ್ನದು, ನೀನು ಸಂಕಲ್ಪದಿಂದ ನನಗೆ ಸಮರ್ಪಣೆಯಾಗಿದ್ದೀಯ. ನಾವು ಸಂಕಲ್ಪದಿಂದ ಪರಮಾತ್ಮನಿಗೆ ಸರೆಂಡರ್ ಆಗಿಬಿಟ್ಟಿದ್ದೇವೆ, ಪರಮಾತ್ಮ ಬಾಪ್ ದಾದ ಎಲ್ಲ ಮಕ್ಕಳಿಗೆ ಮಾರ್ನಿಂಗ್ ಟೋಲಿಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಟೋಲಿಯನ್ನು ಸ್ವೀಕರಿಸ್ತಾ ಇದ್ದೇವೆ, ಮಗುಳ್ನಾಗ್ತಾ ಇದ್ದೇವೆ. ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ 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 ಪರಮಾತ್ಮ, ನಮಸ್ತೆ 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 ಅಪ್ಪಾಜಿ. ಧನ್ಯವಾದಗಳನ್ನು ಅರ್ಪಿಸುತ್ತೆ ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ, ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಬಾಪ್ ದಾದ ನಾವೆಲ್ಲ ಮಕ್ಕಳಿಗೆ ಲಾಸ್ಟ್ ಮಿನಿಟಲ್ಲಿ ಹೋಮ್ವರ್ಕ್ ಏನಂತ ಹೇಳ್ತಾರೆ, ನಾವೆಲ್ಲರೂ ಹೋಮ್ವರ್ಕನ್ನು ಸೂಕ್ಷ್ಮವಾಗಿ ಸ್ವೀಕಾರ ಮಾಡ್ತಾಯಿದ್ದೀವಿ. ಬಾಬರವರು ಹೇಳ್ತಾ ಇದ್ದಾರೆ ನಮಗೆ ಅಂದ್ಕೊಂಡು ಸ್ವೀಕರಿಸ್ತಾ ಇದ್ದೇವೆ. ಹೋಮ್ವರ್ಕ್ ಆಗಿದೆ, ಸೆಕೆಂಡಿನಲ್ಲಿ ವ್ಯರ್ಥ ಸಂಕಲ್ಪಗಳಿಂದ ಮುಕ್ತರಾಗಿ ಬಿಂದುವಾಗಿ ಪರಮಧಾಮಕ್ಕೆ ನಕ್ಷತ್ರದಂತೆ ಹೊಳಿತಾ ಪರಮಧಾಮದಲ್ಲಿ ಹೋಗಿ ಜ್ಞಾನ ಸೂರ್ಯನ ಹತ್ತಿರ ಕುಳಿತುಕೊಂಡು ಜ್ಞಾನ ಸೂರ್ಯನಲ್ಲಿ ಯೋಗಾಗ್ನಿಯ ಸ್ನಾನ ಮಾಡಿ ಆತ್ಮ ಪವಿತ್ರ ಬಂಗಾರವಾಗಿ ವಾಪಸ್ ಸೂಕ್ಷ್ಮ ವತನಕ್ಕೆ ಬರ್ತದೆ. ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ನಿಂತ್ಕೊಳ್ತದೆ. ಬಾಪ್ ದಾದಾರವರ ವರದಾನಿ ಹಸ್ತ ತಲೆ ಮೇಲೆ ಅನುಭವ ಮಾಡ್ತದೆ. ಬಾಪ್ ದಾದ ಮುಗುಳ್ನಗ್ತಾ ಸಹಜ ಯೋಗಿ ಆತ್ಮ ಭವ ಎಂಬ ವರದಾನವನ್ನು ಕೊಡ್ತಾರೆ. ವರದಾನವನ್ನು ಪಡೆದುಕೊಂಡು ಬಹಳಷ್ಟು ಉಮ್ಮಂಗ ಉತ್ಸಾಹದಿಂದ ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ಅದೇ ಗುಂಗಲ್ಲಿ ಪೆನ್ ತಗೊಂಡ್ಬಿಟ್ಟು ನಾನು ಬರಿತೀನಿ 21 ಸಾರಿ ನಾನಾತ್ಮ ಸಹಜ ಯೋಗಿಯಾಗಿದ್ದೇನೆ, ಈಸಿ ಯೋಗಿಯಾಗಿದ್ದೇನೆ. ಸಹಜ ಯೋಗಿ. ಇಡೀ ದಿನ ಪ್ರತಿಯೊಂದು ಗಂಟೆಗೆ ಒಂದು ಸಾರಿ ಈ ಅಭ್ಯಾಸ. ಪರಮಧಾಮಕ್ಕೆ ಹೋಗಬೇಕು, ಯೋಗ ಅಗ್ನಿಯಲ್ಲಿ ಸ್ನಾನ ಮಾಡಬೇಕು, ಆತ್ಮ ಪವಿತ್ರ ಬಂಗಾರವಾಗುತ್ತೆ, ಸೂಕ್ಷ್ಮ ವತನಕ್ಕೆ ಬರ್ತದೆ, ಬಾಪ್ ದಾದಾರವರಿಂದ ವರದಾನ ಪಡೀತದೆ. ಆಕಾರಿ ಫರಿಸ್ತಾ ಸ್ಟೇಜಲ್ಲಿ ಇದ್ಕೊಂಡು ವರದಾನವನ್ನು ಪಡೆದುಕೊಂಡು, ಏನು ವರದಾನ? ಸಹಜ ಯೋಗಿ ಭವದ ವರದಾನವನ್ನು ಪಡೆದುಕೊಂಡು ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರಕ್ಕೆ ಬಂದು ನಾವು ಅದೇ ಗುಂಗಲ್ಲಿದ್ದುಕೊಂಡು ನಾನಾತ್ಮ ಸಹಜ ಯೋಗಿ ಆಗಿದ್ದೇನೆ. 21 ಬಾರಿ ಪ್ರತಿಯೊಂದು ಗಂಟೆಗೆ ಬರೆಯುವಂಥದ್ದು. ಯಾರಿಗೆ ಬರೆಯೋಕ್ಕೆ ಬರಲ್ಲ ಅವರು ಬುದ್ಧಿಯಿಂದ ಬಾಬರವರಿಗೆ ಅರ್ಪಣೆ ಮಾಡುವಂಥದ್ದು. ಈ ಅಭ್ಯಾಸವನ್ನು ನಾವು ಮಾಡೋಣಲ್ವಾ? ಕೋಟಿಯಲ್ಲಿ ಕೆಲವರು ಮಾಡ್ತಾ ಇದ್ದಾರೆ. ಪರಮಾತ್ಮ ಸಮೀಪದ ರಚನೆಗಳು, ತೀವ್ರ ಪುರುಷಾರ್ಥಿಗಳು, ನಿರಹಂಕಾರಿ ಮಕ್ಕಳೇ ಮಾಡಲಿಕ್ಕೆ ಸಾಧ್ಯ. ನಾವು ಮಾಡ್ತಾ ಇದ್ದೀವಿ, ಬಹಳಷ್ಟು ಖುಷಿಯಿಂದ ಒಪ್ಪಿಕೊಂಡಿದ್ದೇವೆ. ಹೃದಯರಾಮನಿಗೆ ಧನ್ಯವಾದ. ಜೊತೆಗೆ ಎಲ್ಲ ಪರಿವಾರದ ಫರಿಷ್ಠಗಳಿಗೆ ನಮಸ್ತೆ. ಗುಡ್ ಮಾರ್ನಿಂಗ್, ಗೋಲ್ಡನ್ ಮಾರ್ನಿಂಗ್, ಡೈಮಂಡ್ ಮಾರ್ನಿಂಗ್. ನಮಸ್ತೆ. ಗುಡ್ ಮಾರ್ನಿಂಗ್. ಓಂ ಶಾಂತಿ.